ಎಲ್ರಿಗೂ ನಮಸ್ಕಾರ. ಝೀರೋ ದ ಮಾರ್ಕೆಟ್ಸ್ನ ದ ಡೈಲಿ ಬ್ರೀಫ್ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಿಮ್ಮ ಹತ್ರ 2 ಹೊಸ ವಿಷಯಗಳ ಬಗ್ಗೆ ಚರ್ಚೆ ಮಾಡ್ತೀನಿ. ಮೊದಲನೇದು, ಇಂಡಿಗೋ ಹೇಗೆ ಇಂಡಿಯಾದ ಅತಿ ದೊಡ್ಡ ಏರ್ಲೈನ್ ಆಗಿ $10 ಬಿಲಿಯನ್ ರೆವಿನ್ಯೂನ ಕ್ರಾಸ್ ಮಾಡ್ತು ಅಂತ. ಇದಾದ್ಮೇಲೆ 2025ರಲ್ಲಿ ಗ್ಲೋಬಲ್ ಎಲೆಕ್ಟ್ರಿಕ್ ವೆಹಿಕಲ್ಸ್ ರೇಸ್ ನಲ್ಲಿ ನೋಡಿದಾಗ ಇಂಡಿಯಾ ಎಲ್ಲಿದೆ ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಹಣಕಾಸಿನ ವಿಷಯಗಳು ಹಾಗೂ ಫೈನಾನ್ಷಿಯಲ್ ಮಾರ್ಕೆಟ್ಸ್ ಅಲ್ಲಿ ಆಗುವಂತ ಚೇಂಜಸ್ ಅನ್ನ ನಾವಿಲ್ಲಿ ಡೀಟೇಲ್ಡ್ ಆಗಿ ಅರ್ಥ ಮಾಡಿಸ್ತೀವಿ. ಇವತ್ತು 26 ಮೇ ಮಂಡೇ, ನಾನು ನಿಮ್ಮ ನಿರೂಪಕಿ ಚಂದನಾ ಗೌಡ. ಇವತ್ತು ನಾವು ಮಾತಾಡೋದು ಒಂದು ಇಂಟ್ರೆಸ್ಟಿಂಗ್ ವಿಷಯದ ಬಗ್ಗೆ. ಭಾರತದಲ್ಲಿ ಏವಿಯೇಷನ್ ಸೆಕ್ಟರ್ ಅಂತಂದ್ರೆ ಥಟ್ ಅಂತ ನೆನಪಾಗೋದು ಯಾವುದು? ಬೇರೆ ಯಾವುದೋ ಏರ್ಲೈನ್ಸ್ ಹೆಸರಿನ ಬದಲು ನಾವು ತಗೊಳ್ಳೋದೇ ಇಂಡಿಗೋ ಬಗ್ಗೆ ಅಲ್ವಾ? ಯಾಕೆ ಅಂತಂದ್ರೆ ಇಡೀ ಭಾರತದ ಏರ್ಲೈನ್ ಮಾರ್ಕೆಟ್ ನಲ್ಲಿ ಸುಮಾರು 65% ಇಂಡಿಗೋನೇ ಕಂಟ್ರೋಲ್ ಮಾಡ್ತಿದೆ. ಇದ್ರ ಹತ್ರ ಕಾಂಪಿಟೇಟರ್ ಆಗಿರೋ ಸ್ಪೈಸ್ ಜೆಟ್ ಇರುವುದು ಇದರ 25th ಒಂದು ಭಾಗದಷ್ಟು ಮಾತ್ರ. ಹಾಗಾಗಿ ಇಂಡಿಗೋ ಹೇಗೆ ಕೆಲಸ ಮಾಡುತ್ತೆ ಅಂತ ಅರ್ಥ ಮಾಡ್ಕೊಂಡ್ರೆ ಭಾರತದ ಇಡೀ ಏವಿಯೇಷನ್ ಇಂಡಸ್ಟ್ರಿ ಬಗ್ಗೆ ಒಂದು ಐಡಿಯಾನು ಸಹ ಸಿಗತ್ತೆ. ಏರ್ಲೈನ್ಸ್ ನಡೆಸೋದು ಸುಲಭ ಅಲ್ಲ ಬಿಡಿ. ಯಾಕೆ ಅಂತಂದ್ರೆ ಈ ಏರ್ಲೈನ್ ಬಿಸ್ನೆಸ್ ಅಂತ ನಾವು ನೋಡಿದಾಗ ಅಷ್ಟು ಈಸಿ ಅಂತ ಅನ್ಸೋದೇ ಇಲ್ಲ. ಮೊದಲನೇದಾಗಿ, ವಿಮಾನಗಳನ್ನ ಮೇಂಟೆನೆನ್ಸ್ ಮಾಡೋದಕ್ಕೆ ಸಿಕ್ಕಾಪಟ್ಟೆ ಖರ್ಚು ಬರುತ್ತೆ. ನೀವು ವಿಮಾನವನ್ನ ಓಡಿಸಿದ್ರು ಅಷ್ಟೇ ಅಥವಾ ಓಡಿಸದೇ ಇದ್ರು ಅಷ್ಟೇ ಖರ್ಚಿರತ್ತೆ. ಯಾಕೆ ಅಂತಂದ್ರೆ ಈ ಒಂದು ಏರ್ಕ್ರಾಫ್ಟ್ ಮೇಂಟೆನೆನ್ಸ್ ವಿಚಾರದಲ್ಲಿ ಕಾಂಪ್ರಮೈಸ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಒಂದ್ ವೇಳೆ ವಿಮಾನ ಕೆಟ್ರೆ ಪ್ರಯಾಣಿಕರ ಜೀವಕ್ಕೆ ಅಪಾಯ ಗೊತ್ತಾ? ಎರಡನೇದಾಗಿ, ಯಾವಾಗ್ಲೂ ಪ್ರಯಾಣಿಕರು ಸಿಗ್ತಾರೆ ಅನ್ನೋ ಗ್ಯಾರಂಟಿನೂ ಕೂಡ ಇರಲ್ಲ. ಜನರಿಗೆ ಏನಾದ್ರೂ ಮುಖ್ಯ ಕೆಲಸ ಇದ್ರೆ ಮಾತ್ರ ಟಿಕೆಟ್ ಅನ್ನ ತಗೊಂಡು ಟ್ರಾವೆಲ್ ಮಾಡ್ತಾರೆ. ಹೀಗಾಗಿ ಏರ್ಲೈನ್ಸ್ ಸೇಲ್ಸ್ ಅನ್ನೋದು ಅವರ ಪಾಲಿಸಿಯಿಂದ ಅಷ್ಟಾಗಿ ನಿರ್ಧಾರ ಆಗೋದೇ ಇಲ್ಲ. ಸುತ್ತಮುತ್ತ ಇರೋ ಒಂದು ಎಕನಾಮಿಕ್ ಕಂಡೀಷನ್ಸ್ ಅನ್ನು ನೋಡಿದಾಗ ಜನರ ಖರ್ಚು ಮಾಡುವ ಸಾಮರ್ಥ್ಯದ ಮೇಲೆ ಹೆಚ್ಚು ಡಿಪೆಂಡ್ ಆಗತ್ತೆ. ಇದ್ರ ಜೊತೆಗೆ ಆಯಿಲ್ ಪ್ರೈಸಸ್, ಪ್ಯಾಂಡಮಿಕ್ಸ್ ಬಂದಾಗ, ಯುದ್ಧ ಶುರುವಾದಾಗ ಇವೆಲ್ಲವೂ ಕೂಡ ಏರ್ಲೈನ್ ಬಿಸ್ನೆಸ್ಗೆ ದೊಡ್ಡ ಹೊಡೆತನ ಕೊಡುತ್ತೆ. ಇವೆಲ್ಲ ಅವರ ಕಂಟ್ರೋಲ್ ನಲ್ಲಿ ಇರೋದೇ ಇಲ್ಲ. ಸರ್ಕಾರಗಳು ಕೂಡ ಏವಿಯೇಷನ್ ಸೆಕ್ಟರ್ ಮೇಲೆ ತುಂಬಾ ಕಣ್ಣಿಟ್ಟಿರುತ್ತೆ. ಯಾಕೆ ಅಂತಂದ್ರೆ ಒಂದು ವಿಮಾನ ಫೇಲ್ಯೂರ್ ಆದ್ರೆ ಅದರಿಂದ ಆಗೋ ನಷ್ಟ ತುಂಬಾ ದೊಡ್ಡದಾಗಿರುತ್ತೆ. ಹೀಗಾಗಿ ಏರ್ಲೈನ್ ಕಂಪನಿಗಳಿಗೆ ತಮ್ಮ ಕಂಟ್ರೋಲ್ ನಲ್ಲಿ ಇಲ್ಲದೆ ಎಷ್ಟು ರಿಸ್ಕ್ ಗಳು ಕೂಡ ಎದುರಾಗತ್ತೆ. ತುಂಬಾ ಕ್ಲಿಯರ್ ಆಗಿ ಹೇಳ, ನೀವೊಂದು ಏರ್ಲೈನ್ ನ ರನ್ ಮಾಡ್ಬೇಕಾದ್ರೆ ಕೋಟಿಗಟ್ಲೆ ದುಡ್ಡು ಹಾಕಿ ಆ ದುಡ್ಡು ವಾಪಸ್ ಬರುತ್ತಾ ಇಲ್ವಾ ಅನ್ನೋದು ನಿಮ್ ಕೈಯಲ್ಲಿ ಇರಲ್ಲ. ಅದಕ್ಕೆ ಪ್ರಪಂಚದಾದ್ಯಂತ ಎಷ್ಟೋ ಏರ್ಲೈನ್ಗಳು ಬ್ಯಾಂಕ್ರಪ್ಟ್ ಆಗೋದನ್ನ ನೋಡ್ತೀವಿ. ಈ ಬಿಸ್ನೆಸ್ ನಲ್ಲಿ ನಿಮ್ಗೆ ಒಂದು ಆಯ್ಕೆ ಇದೆ, ನಿಮ್ಮ ಕೆಲಸವನ್ನ ಸರಿಯಾಗಿ ಮಾಡ್ಕೊಂಡು ಎಲ್ಲವೂ ಸರಿಯಾಗ್ಲಿ ಅಂತ ಪ್ರಾರ್ಥಿಸೋದು ಅಷ್ಟೇ. ಇಂಡಿಗೋ ಕೂಡ ಇದೇ ಗೇಮ್ ಆಡ್ತಾ ಇದೆ. ಹಾಗೇನೆ ನಮ್ಗೆ ಅನ್ಸತ್ತೆ ಅವರು ತುಂಬಾ ಚೆನ್ನಾಗಿ ಆಟನ ಆಡ್ತಿದ್ದಾರೆ ಅಂತ. ಇಂಡಿಗೋದ ಲೇಟೆಸ್ಟ್ ರಿಸಲ್ಟ್ಸ್ ಹೇಗಿದೆ? ಕಳೆದ ಕ್ವಾರ್ಟರ್ ಇಂಡಿಗೋಗೆ ನಿಜವಾಗ್ಲೂ ಕೂಡ ಎಕ್ಸೆಪ್ಷನಲ್ ಆಗಿತ್ತು. ಕಂಪನಿಯ ರೆವಿನ್ಯೂನ ನೋಡಿದಾಗ ಹಿಂದಿನ ವರ್ಷ ಇದೇ ಅವಧಿಗೆ ಹೋಲಿಸಿದ್ರೆ ಸುಮಾರು 25% ಏರಿಕೆ ಆಗಿದೆ. ಆದ್ರೆ ಖರ್ಚುಗಳು ಮಾತ್ರ ನಿಧಾನವಾಗಿ ಹೆಚ್ಚಾಗ್ತಾ ಇದೆ. ನೋಡಿ, ವರ್ಷದಿಂದ ವರ್ಷಕ್ಕೆ 19.1% ಅಂದ್ರೆ ಈ ಕ್ವಾರ್ಟರ್ ನಲ್ಲಿ ಕಂಪನಿ ಮಾರ್ಜಿನ್ಸ್ ಚೆನ್ನಾಗಿ ಗಳಿಸಿದೆ ಅಂತ. ಅವರ ಎಬಿಟಾ ಮಾರ್ಜಿನ್ ನಾವು ನೋಡಿದಾಗ 27.5%ಗೆ ಏರ್ಕೊಂಡಿದೆ. ಕಳೆದ ವರ್ಷ ಅದು 22.4% ಇತ್ತು. ಇದು ನಿಜವಾಗ್ಲೂ ಕೂಡ ದೊಡ್ಡ ಜಂಪ್. ಇದರಿಂದ ಕಂಪನಿಯ ಅರ್ನಿಂಗ್ಸ್ ತುಂಬಾ ಚೆನ್ನಾಗಿ ಬಂದಿದೆ. ಇಂಡಿಗೋದ ಒಂದು ಎಬಿಟಾ ಬರೋಬ್ಬರಿ 59% ಏರಿದೆ ಗೊತ್ತಾ? ಇದರ ಪರಿಣಾಮವಾಗಿ ಕಂಪನಿಯ ನೆಟ್ ಪ್ರಾಫಿಟ್ ಒಂದೇ ವರ್ಷದಲ್ಲಿ ಸುಮಾರು 3/2 ಹೆಚ್ಚಾಗಿದೆ. ಸುಮಾರು 1895 crores ಇಂದ 3068 crores ಜಾಸ್ತಿ ಆಗಿದೆ ನೋಡಿ. ಇದು ನಿಜಕ್ಕೂ ಒಂದು ಅದ್ಭುತ ವರ್ಷಕ್ಕೆ ಮುನ್ನುಡಿ ತರ ಕಾಣ್ತಿಲ್ವಾ? ಅಂದ್ರೆ ಇದೇ ಮೊದಲ ಬಾರಿಗೆ ಕಂಪನಿಯ ಟೋಟಲ್ ರೆವಿನ್ಯೂ ವರ್ಷದಿಡೀ ಅಂದ್ರೆ $10 ಬಿಲಿಯನ್ ಗೆ ಮಾರ್ಕ್ ಅನ್ನ ದಾಟ್ಕೊಂಡು ಹೋಗಿದೆ. ಒಂದು ಕಾರಣ ಅಂತಂದ್ರೆ ಕಂಪನಿ ತನ್ನ ಬಿಸ್ನೆಸ್ ಅನ್ನ ನಿರಂತರವಾಗಿ ಬೆಳೆಸ್ತಾ ಇರೋದು. ಇಂಡಿಗೋ ತನ್ನ ಫ್ಲೀಟ್ ಗೆ ಇನ್ನೂ ಹೆಚ್ಚು ವಿಮಾನಗಳನ್ನ ಸೇರಿಸ್ಕೊಳ್ತಾ ಇದೆ. ಕಳೆದ ವರ್ಷ 367 ಇದ್ದದ್ದು ಈಗ 434 ಆಗಿದೆ ಗೊತ್ತಾ? ಹಾಗೇನೆ ಹೆಚ್ಚು ದೂರದ ರೂಟ್ಗಳಲ್ಲಿ ಹಾರಾಟ ಕೂಡ ನಡೆಸ್ತಾ ಇದೆ. ಏರ್ಲೈನ್ಗಳು ಸಾಮಾನ್ಯವಾಗಿ ಇದನ್ನ ಅವೈಲೇಬಲ್ ಸೀಟ್ ಕಿಲೋಮೀಟರ್ಸ್ ಆಸ್ಕ್ ಅಂತ ಹೇಳ್ತಾರೆ. ಅಂದ್ರೆ ಎಷ್ಟು ಸೀಟ್ಗಳು ಇದ್ವು, ಅವು ಎಷ್ಟು ಕಿಲೋಮೀಟರ್ ಹಾರ್ತಾ ಇದೆ ಅಂತ ಲೆಕ್ಕ ಹಾಕ್ತಾರೆ. ಇಂಡಿಗೋ ತನ್ನ ಆಸ್ಕ್ ಅನ್ನ Q4 FY 2025 ನಲ್ಲಿ ನೋಡಿದಾಗ 42.1 ಬಿಲಿಯನ್ಗೆ ಸುಧಾರಿಸಿಕೊಂಡಿದೆ. ಕಳೆದ ವರ್ಷ ಇದು 34.8 ಬಿಲಿಯನ್ ಅಲ್ಲಿ ಇತ್ತು. ಇದಲ್ಲದೆ ಅವ್ರು ಸೇರಿಸಿದ ಹೊಸ ಸೀಟ್ಗಳನ್ನ ಚೆನ್ನಾಗಿ ಕೂಡ ತುಂಬಿದ್ದಾರೆ. ಇಂಡಿಗೋ ಈ ಕ್ವಾರ್ಟರ್ ನಲ್ಲಿ 87.4% ಪ್ಯಾಸೆಂಜರ್ ಲೋಡ್ ಫ್ಯಾಕ್ಟರ್ ಅನ್ನ ಮೇಂಟೈನ್ ಮಾಡಿದೆ. ಇದು ಕಳೆದ ವರ್ಷದ 86.2% ಗಿಂತ ಉತ್ತಮ ಅಂತ ಹೇಳ್ಬೋದು. ಅಂದ್ರೆ ಸರಳವಾಗಿ ಹೇಳ್ಬೇಕು ಅಂತಂದ್ರೆ ಅವರ 87.4% ಸೀಟ್ಗಳು ಕ್ವಾರ್ಟರ್ಲಿ ಭರ್ತಿ ಆಗ್ತಾ ಇದೆ. ಕ್ಲಿಯರ್ಲಿ ಕಂಪನಿಯ ಮಾರ್ಜಿನ್ಸ್ ಮುಖ್ಯವಾಗಿ ಅವರು ತಮ್ಮ ಆಪರೇಷನ್ಸ್ ಅನ್ನ ತುಂಬಾ ಟೈಟ್ ಆಗಿ ಎಫಿಷಿಯಂಟ್ ಆಗಿ ನಡೆಸ್ತಿರೋದ್ರಿಂದ ಬಂದಿರೋದು. ಆದ್ರೆ ಇದ್ರ ಜೊತೆಗೆ ಅವರಿಗೆ ಒಂದಷ್ಟು ಲಕ್ಕಿ ಬ್ರೇಕ್ಸ್ ಕೂಡ ಸಿಕ್ಕಿದೆ.
ಒಂದು ಮುಖ್ಯ ಅಂಶ ಅಂತಂದ್ರೆ ವರ್ಷವಿಡೀ ಆಯಿಲ್ ಪ್ರೈಸಸ್ ಕಡಿಮೆ ಆಗಿರೋದು. ಇದರಿಂದ ಇಂಡಿಗೋಗೆ ತುಂಬಾ ಲಾಭ ಆಯಿತು. ಅವರು ಪ್ರತಿ ಸೀಟ್ ತರ ಅಂದ್ರೆ ಪ್ರತಿ ಕಿಲೋಮೀಟರ್ಗೆ ಇಂಧನಕ್ಕಾಗಿನೇ 1.60 ರೂಪಾಯಿಸ್ ಅನ್ನ ಪೇ ಮಾಡ್ತಿದ್ರು. ಆದ್ರೆ ಒಂದು ವರ್ಷದ ಹಿಂದೆ ಅದು 1.76 ರೂಪೀಸ್ ಆಯಿತು. ಇದು ಸಣ್ಣ ವ್ಯತ್ಯಾಸ ಅನ್ಸ್ಬೋದು, ಆದ್ರೆ ಇಂತಹ ಉಳಿತಾಯಗಳು ದೊಡ್ಡ ಮೊತ್ತಕ್ಕೆ ಸೇರ್ಕೊಳ್ಳುತ್ತೆ. ಮೊದಲನೇದಾಗಿ ಈ ಕ್ವಾರ್ಟರ್ ನಲ್ಲಿ ಒಂದು 10 ವರ್ಷಕ್ಕೊಮ್ಮೆ ಬರೋ ದೊಡ್ಡ ಇವೆಂಟ್ ಇತ್ತು, ಅದೇ ಮಹಾಕುಂಭ. ಇದರಲ್ಲಿ ಸುಮಾರು 66 ಕೋಟಿ ಜನ ಭಾಗವಹಿಸಿದ್ರು. ಜೊತೆಗೆ ಒಂದು ದೊಡ್ಡ ವೆಡ್ಡಿಂಗ್ ಸೀಸನ್ ಕೂಡ ಇತ್ತು. ಇವೆರಡು ಇಂಡಿಗೋಗೆ ತುಂಬಾ ಪ್ಲಸ್ ಪಾಯಿಂಟ್ ಆಗಿ ಕೆಲಸ ಮಾಡಿದೆ. ಜಾಸ್ತಿ ಜನ ಪ್ರಯಾಣ ಮಾಡಿದ್ರು ಕೂಡ ಅದರಿಂದ ಇಂಡಿಗೋಗೆ ಲಾಭನೂ ಕೂಡ ಜಾಸ್ತಿ ಆಯ್ತು. ಇನ್ನು ಇಂಡಿಗೋ ಇಷ್ಟೊಂದು ಎತ್ತರಕ್ಕೆ ಹೋಗೋಕೆ ಒಂದು ದೀರ್ಘಾವಧಿಯ ಟ್ರೆಂಡ್ ಕೂಡ ಕಾರಣ. ಅದು ಏನಂತಂದ್ರೆ ಗ್ರೌಂಡೆಡ್ ಏರ್ಕ್ರಾಫ್ಟ್ ಸಮಸ್ಯೆ ಕಡಿಮೆ ಆಗಿರೋದು. ಕಳೆದ 10 ವರ್ಷಗಳಿಂದ ಈ ಸಮಸ್ಯೆ ಇಂಡಿಗೋಗೆ ಕಾಡ್ತಾ ಇತ್ತು. 2016 ರಲ್ಲಿ ಇಂಡಿಗೋ ಕೆಲವು ಹೊಸ A320 ನಿಯೋ ಫ್ಲೈಟ್ಸ್ ಗಳನ್ನ ತಗೊಂಡ್ ಬಂದಿತ್ತು. ಅವುಗಳಿಗೆ ಪ್ರಾಟ್ ಅಂಡ್ ವೈಟ್ನಿ ಇಂಜಿನ್ಸ್ ಗಳನ್ನು ಕೂಡ ಅಳವಡಿಸಲಾಗ್ತಿತ್ತು. ಆದ್ರೆ ಆ ಇಂಜಿನ್ಗಳು ಅಷ್ಟೊಂದು ಚೆನ್ನಾಗಿರ್ಲಿಲ್ಲ. ತುಂಬಾನೇ ಸಮಸ್ಯೆಗಳು ಕೂಡ ಕಾಣಿಸ್ಕೊಂಡ್ವು. ಇದರಿಂದ ಇಂಡಿಗೋಗೆ ಮಾತ್ರ ಅಲ್ಲ, ಪ್ರಪಂಚದಾದ್ಯಂತ ಏರ್ಲೈನ್ಗಳು ತಮ್ಮ ವಿಮಾನಗಳನ್ನ ಗ್ರೌಂಡ್ ಮಾಡಬೇಕಾಯ್ತು. ಹೊಸ ಇಂಜಿನ್ಗಳು ಸಿಗೋದು ಕಷ್ಟ ಆಯ್ತು ಕೂಡ. ಅದರಲ್ಲೂ ಪ್ಯಾಂಡಮಿಕ್ ಬಂದ್ಮೇಲೆ ಎಲ್ಲವೂ ಕೂಡ ನಿಂತು ಹೋಗಿ ಇನ್ನೂ ಕೂಡ ಕಷ್ಟ ಆಗೋಯ್ತು. ಆ ಸಮಯದಲ್ಲಿ ಇಂಡಿಗೋ ಬೇರೆ ವಿಮಾನಗಳನ್ನ ಲೀಸ್ಗೆ ತಗೊಳ್ಬೇಕಾಯ್ತು ನೋಡಿ. ಇದರಿಂದ ಅವುಗಳ ಕಾಸ್ಟ್ ಜಾಸ್ತಿ ಆಗೋಯ್ತು. 2024ರ ಆರಂಭದಲ್ಲಿ ಈ ಸಮಸ್ಯೆ ತುಂಬಾ ಜಾಸ್ತಿ ಆಗಿತ್ತು ಕೂಡ. ಆಗ ಸುಮಾರು 70 ವಿಮಾನಗಳು ಗ್ರೌಂಡ್ ಮಾಡಬೇಕಾಯಿತು. ಆದ್ರೆ ಈಗ ಈ ಸಿಚುವೇಶನ್ ನಿಧಾನವಾಗಿ ಸುಧಾರಿಸ್ತಾ ಇದೆ. ಅರ್ಧಕ್ಕಿಂತ ಹೆಚ್ಚು ಗ್ರೌಂಡೆಡ್ ಏರ್ಕ್ರಾಫ್ಟ್ಗಳು ಈಗ ಮತ್ತೆ ಸರ್ವಿಸ್ಗೆ ಬಂದಿದೆ. ಇದರಿಂದ ಕಂಪನಿ ತನ್ನ ಲೀಸಿಂಗ್ ಕಾಸ್ಟ್ ಗಳನ್ನ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗಿದೆ ನೋಡಿ. ಇಂಡಿಗೋ ಅಂದ್ರೆ ನಮ್ಗೆಲ್ಲ ನೆನಪಾಗೋದು ಲೋ ಕಾಸ್ಟ್ ಕ್ಯಾರಿಯರ್ ಅಂತ. ಜೆಟ್ ಏರ್ವೇಸ್ ಮತ್ತೆ ಏರ್ ಇಂಡಿಯಾನಂತಹ ಫುಲ್ ಸರ್ವಿಸ್ ಕ್ಯಾರಿಯರ್ಸ್ ನಡುವೆ ಇಂಡಿಗೋ ತನ್ನ ಲೋ ಕಾಸ್ಟ್ ನೀತಿಯಿಂದಲೇ ಗುರುತಿಸ್ಕೊಳ್ಳುತ್ತೆ ನೋಡಿ. ಆದ್ರೆ ಇತ್ತೀಚೆಗೆ ನೋಡಿದ್ರೆ ಇಂಡಿಗೋ ಸ್ವಲ್ಪ ಪ್ರೀಮಿಯಂ ಆಫರಿಂಗ್ಸ್ ಕಡೆ ಹೋಗ್ತಾ ಇದೆ ಅನ್ಸ್ತಾ ಇದೆ. ಕಳೆದ ವರ್ಷ ಅವರು ಬ್ಲೂ ಚಿಪ್ ಅನ್ನೋದು ಒಂದು ಲಾಯಲ್ಟಿ ಪ್ರೋಗ್ರಾಮ್ ಅನ್ನ ಶುರು ಮಾಡ್ಕೊಂಡಿದ್ರು. ಬಿಸ್ನೆಸ್ ಕ್ಲಾಸ್ ತರದ ಸ್ಟ್ರೆಚ್ ಅನ್ನೋ ಆಫರ್ ಕೂಡ ತಂದಿದ್ದಾರೆ. ಇದರಲ್ಲಿ ಕಾಂಪ್ಲಿಮೆಂಟರಿ ಮೀಲ್ಸ್ ಆಗಿರ್ಬೋದು, ಹೆಚ್ಚು ಬ್ಯಾಗೇಜ್ ಅಲೋವೆನ್ಸ್ ಮತ್ತೆ ಉತ್ತಮ ಸೀಟ್ಗಳು ಕೂಡ ಇರುತ್ತೆ. ಜೊತೆಗೆ ಮೊದಲೆಲ್ಲ ನೋ ಫ್ರಿಲ್ಸ್ ನ್ಯಾರೋ ಬಾಡಿ ಏರ್ಕ್ರಾಫ್ಟ್ ಹೆಸರುವಾಸಿಯಾಗಿದ್ದ ಇಂಡಿಗೋ ಈಗ ವೈಡ್ ಬಾಡಿ ಫ್ಲೈಟ್ಸ್ ಕೂಡ ಹೆಚ್ಚು ಅಂತಾರಾಷ್ಟ್ರೀಯ ಮಾರ್ಗಗಳಲ್ಲಿ ಶುರು ಮಾಡ್ಕೊಂಡಿದೆ. ಅಂದ್ರೆ ಫುಲ್ ಸರ್ವಿಸ್ ಕ್ಯಾರಿಯರ್ಗಳು ಒಂದಾದ್ಮೇಲೆ ಒಂದು ಬಿದ್ದು ಹೋಗಿದ್ದ ಮಾರ್ಕೆಟ್ ನಲ್ಲಿ ಸರ್ವಿಸ್ ಆದ್ಮೇಲೆ ಈಗ ಇಂಡಿಗೋ ಅದೇ ಕಂಪನಿಗಳ ತರ ಕಾಣ್ತಾ ಇದೆ ನೋಡಿ. ಹಾಗಾದ್ರೆ ಏನಿದು? ಇಂಡಿಗೋ ಹೊಸ ಸ್ಟ್ರಾಟಜಿ ಏನಾದ್ರೂ ಅಳವಡಿಸ್ಕೊಳ್ತಾ ಇದೆಯಾ? ಸದ್ಯಕ್ಕೆ ಕಂಪನಿ ಇದು ಹಾಗಲ್ಲ ಅಂತ ಹೇಳ್ತಿದೆ. ಯಾಕೆ ಅಂತಂದ್ರೆ ನಮ್ದು ಲೀನ್ ಆಪರೇಷನ್ಸ್ ಅಂದ್ರೆ ಕಡಿಮೆ ಖರ್ಚಿನಲ್ಲಿ ಉತ್ತಮ ಸೇವೆ ನೀಡೋದು, ಆದ್ರೆ ಸಬ್ ಸ್ಟ್ಯಾಂಡರ್ಡ್ ಪ್ರಾಡಕ್ಟ್ಸ್ ಅಲ್ಲ ಅಂತ ಅವರು ಸ್ಪಷ್ಟವಾಗಿ ತಿಳಿಸ್ಕೊಟ್ಟಿದ್ದಾರೆ. ನಾನ್ ಅಂದ್ಕೊಳ್ತೀನಿ ನೀವು ಲೋ ಕಾಸ್ಟ್ ಮತ್ತೆ ಲೋ ಕಾಸ್ಟ್ ಆಪರೇಷನ್ಸ್ ಅಥವಾ ಲೋ ಕಾಸ್ಟ್ ಬೇಸಿಸ್ ನಡುವೆ ವ್ಯತ್ಯಾಸ ಮಾಡಬೇಕು ಅಂತ. ಇಂಡಿಗೋ ಒಂದು ಕಡಿಮೆ ಕಾಸ್ಟ್ ಬೇಸಿಸ್ ಹೊಂದಿರೋ ಆಪರೇಟರ್ ಆಗಿರೋದಕ್ಕೆ ಹೆಮ್ಮೆ ಪಡುತ್ತೆ ನೋಡಿ. ಅಂದ್ರೆ ನಾವು ಅದಕ್ಕೆ ಬದ್ಧರಾಗಿದ್ದೀವಿ ಅಂತ ಅವರು ಸ್ಟೇಟ್ಮೆಂಟ್ ಅನ್ನ ಕೊಡ್ತಿರೋದು. ಅಂದ್ರೆ ನಮ್ಮ ಡೊಮೆಸ್ಟಿಕ್ ಪ್ರಾಡಕ್ಟ್ ಹೈ ಕ್ವಾಲಿಟಿ ಇಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ. ಸಿಂಪಲ್ ಆಗಿ ಇಂಡಿಗೋ ಹೇಳೋದೇನ್ ಗೊತ್ತಾ, ನಾವು ಕಡಿಮೆ ರೇಟಿಗೆ ನಿಮ್ಗೆ ಆಫರ್ ಕೊಡ್ತೀವಿ ಅಂತ, ನಮ್ಮ ಡೊಮೆಸ್ಟಿಕ್ ಪ್ರಾಡಕ್ಟ್ ಹೈ ಕ್ವಾಲಿಟಿ ಅಲ್ಲ ಅಂತ ಇವ್ರು ಹೇಳೋದು. ಹಾಗಾದ್ರೆ ಇದು ಒಂದು ಆಸಕ್ತಿದಾಯಕ ಪ್ರಯೋಗ ಅಂತ ಹೇಳ್ಬೋದು. ಇಂಡಿಗೋ ಒಂದು ಹೊಸ ಆಟನ ಆಡ್ತಿದೆ. ಇದು ಹೇಗೆ ಹೋಗುತ್ತೆ ಅಂತ ನಾವು ನೋಡೋಣ. ನೀವು ಏರ್ಲೈನ್ಸ್ ಕ್ಷೇತ್ರವನ್ನ ಫಾಲೋ ಮಾಡಿದ್ರೆ ಇಂಡಿಗೋ ಕ್ವಾರ್ಟರ್ಲಿ ರಿಸಲ್ಟ್ಸ್ ಗಿಂತ ಆ ಕ್ವಾರ್ಟರ್ ನಂತರ ಏನಾಯ್ತು ಅನ್ನೋದ್ರ ಬಗ್ಗೆ ಹೆಚ್ಚು ಆಸಕ್ತಿ ಇರುತ್ತೆ ನೋಡಿ. ಪೆಹಲ್ಗಾಮ್ ನಲ್ಲಿ ನಡೆದ ಒಂದು ಭಯೋತ್ಪಾದಕ ದಾಳಿ ನಂತರ ಭಾರತ ಪಾಕಿಸ್ತಾನ ಈ ಒಂದು ಸ್ಟ್ರೆಸ್ ಏನಿದೆ ಇದು ಏರ್ಲೈನ್ಸ್ ಮೇಲೆ ಜಾಸ್ತಿ ಗಂಭೀರವಾದ ಚಾಲೆಂಜಸ್ ಗಳನ್ನ ತಗೊಂಡ್ ಕೊಡ್ತಿದೆ. ಅಂದ್ರೆ ಈ ಒಂದು ಸ್ಟ್ರೆಸ್ ಟೂರಿಸಂ ಮೇಲೆ ದೊಡ್ಡ ಹೊಡೆತವನ್ನೇ ಕೊಡ್ತಾ ಇದೆ. ಪಾಕಿಸ್ತಾನ ತನ್ನ ಏರ್ ಸ್ಪೇಸ್ ಅನ್ನ ಬಂದ್ ಮಾಡ್ತು ಅಲ್ವಾ. ನಂತರ ಮೇ ತಿಂಗಳಲ್ಲಿ ನಾವು ನೋಡಿದಾಗ ಎರಡೂ ದೇಶಗಳ ನಡುವೆ ಪರಿಸ್ಥಿತಿ ಇನ್ನಷ್ಟು ಕೂಡ ಹದಗೆಡ್ತು. ಒಂದು ತಿಂಗಳೊಳಗೆ ಈ ಒಂದು ಉಪಖಂಡದ ದೊಡ್ಡ ಭಾಗ ನೋ ಫ್ಲೈ ಝೋನ್ ಆಗಿ ಬದಲಾಗೋಯ್ತು. ಈ ರೀತಿಯ ಸಿಚುವೇಶನ್ ಒಂದು ಏರ್ಲೈನ್ ಕಂಪನಿಯನ್ನ ಹೇಗೆ ನಿಭಾಯಿಸುತ್ತೆ ನೋಡಿ. ಏಪ್ರಿಲ್ 22 ದಾಳಿ ನಡೆದ ದಿನದಿಂದ ಇಂಡಿಗೋಗೆ ಸಾಕಷ್ಟು ಕ್ಯಾನ್ಸಲೇಷನ್ಸ್ ಬಂತು. ಅದಾದ ಸ್ವಲ್ಪ ಸಮಯದ ನಂತರ ಪಾಕಿಸ್ತಾನದ ಏರ್ ಸ್ಪೇಸ್ ಬಂದ್ ಕೂಡ ಆಯ್ತು. ಇಂಡಿಗೋ 2 ನಗರಗಳಿಗೆ ಟ್ಯಾಶ್ಕ್ಯಾಂಟ್ ಮತ್ತೆ ಆಲ್ಮಾಟಿ ವಿಮಾನಗಳನ್ನ ರದ್ದು ಮಾಡಬೇಕಾಯ್ತು. ಇನ್ನು 34 ಮಾರ್ಗಗಳಲ್ಲಿ ರೂಟ್ಸ್ ಏನಿದೆ ಅದನ್ನ ಪಾಕಿಸ್ತಾನವನ್ನ ಸುತ್ತಕೊಂಡು ಹೋಗ್ಬೇಕಾಗಿತ್ತು ಗೊತ್ತಾ. ಇದರಿಂದ ಫ್ಲೈಟ್ ಟೈಮ್ ಅನ್ನ ನಾವು ನೋಡಿದಾಗ 20 ರಿಂದ 30 ನಿಮಿಷ ಜಾಸ್ತಿ ಆಗ್ತಿತ್ತು. ಮತ್ತೆ ಹೆಚ್ಚು ಫ್ಯೂಯಲ್ ಸಹ ಬೇಕಾಗ್ತಿತ್ತು. ಮೇ ತಿಂಗಳಲ್ಲಿ ಯಾವಾಗ ಈ ಸ್ಟ್ರೆಸ್ ಜಾಸ್ತಿ ಆಯ್ತು ಆವಾಗ ಉತ್ತರ ಮತ್ತೆ ಪಶ್ಚಿಮ ಭಾರತದ 11 ಏರ್ಪೋರ್ಟ್ ಗಳಿಂದ ಈ ಒಂದು ಆಪರೇಷನ್ ಅನ್ನ ರದ್ದು ಮಾಡಬೇಕಾಯ್ತು. 170 ವಿಮಾನಗಳು ಕೂಡ ಕ್ಯಾನ್ಸಲ್ ಆಗೋದ್ವು. ಈ ಮಧ್ಯೆ ಅವರ ಒಂದು ಸಿಬ್ಬಂದಿ ಈ ಒಂದು ಸಿಚುವೇಶನ್ ಇಂದ ತೊಂದರೆಗೊಳಗಾದ ಎಲ್ಲಾ ಗ್ರಾಹಕರನ್ನು ಕೂಡ ಸಮಾಧಾನ ಪಡಿಸಬೇಕಾಯ್ತು. ಟು ಬಿ ಹಾನೆಸ್ಟ್ ಹೇಳ್ಬೇಕು ಅಂತಂದ್ರೆ ಈ ಒಂದು ಸಂಘರ್ಷಣೆ ಏನಿದೆ
ಏನಿದೆ ಇದು ಕಂಪನಿ ಮಾಡುವಂತ ಆಪರೇಷನ್ಗೆ ಅಲ್ಪ ಟೈಮಲ್ಗೆನೆ ಅಪಾಯಕ್ಕೆ ಸಿಕ್ಕಾಕೊಳ್ಳೋ ಹಾಗೆ ಮಾಡ್ತು. ಆದ್ರೆ ಇಲ್ಲಿ ಡೈವರ್ಸಿಫಿಕೇಶನ್ ಕೆಲ್ಸಕ್ಕೆ ಬಂತು ನೋಡಿ. ಇಂಡಿಗೋ ಪ್ರತಿದಿನ ಸಾವಿರಾರು ವಿಮಾನಗಳನ್ನ ಭಾರತ ಮತ್ತೆ ವಿದೇಶಗಳಲ್ಲಿ ಹಾರಿಸತ್ತೆ ಅಲ್ವಾ. ನೋಡಿ, ಅವರ ಒಂದು ಕೆಲವು ವ್ಯವಹಾರಕ್ಕೆ ಪರಿಣಾಮ ಬೀರಿದ್ರು ಕೂಡ ಅವರ ಒಂದು ಬಹುಪಾಲು ಕಾರ್ಯಾಚರಣೆಗಳು ಎಂದಿನಂತೆ ನಡೀತಾನೆ ಇದೆ. ಈಗ ಒಂದು ತಿಂಗಳ ನಂತರ ಪರಿಸ್ಥಿತಿ ಮತ್ತೆ ಸಾಮಾನ್ಯ ಸ್ಥಿತಿಗೆ ಮರಳಿ ಬರ್ತಿದೆ ನೋಡಿ. ಕೆಲವು ಸಣ್ಣ ಸಣ್ಣ ತೊಂದರೆಗಳು ಇನ್ನೂ ಇದೆ. ಉದಾಹರಣೆಗೆ ಇಂಡಿಗೋ ಮತ್ತೆ ಟರ್ಕಿಶ್ ಏರ್ಲೈನ್ಸ್ ನ ನಡುವಿನ ಈ ಒಂದು ದೀರ್ಘಕಾಲದ ಪಾರ್ಟ್ನರ್ಶಿಪ್ ಇತ್ತೀಚಿನ ಸಂಘರ್ಷಣೆ ನಡೆದ ಮೇಲೆ ಒಂದು ಕ್ವಶನ್ ಮಾರ್ಕ್ ತರ ಆಗೋಗಿದೆ. ಆದ್ರೂ ಮುಖ್ಯ ವಿಷಯ ಏನು ಅಂತಂದ್ರೆ ಪರಿಸ್ಥಿತಿ ಬೇಗ ಸಾಮಾನ್ಯ ಸ್ಥಿತಿಗೆ ಬರ್ತಾ ಇದೆ ಅಂತ. ಏರ್ಲೈನ್ ವ್ಯವಹಾರದಲ್ಲಿ ಯಾವಾಗ್ಲೂ ಕೂಡ ಅನ್ಪ್ರೆಡಿಕ್ಟಬಲ್ ಡಿಮ್ಯಾಂಡ್ ಮತ್ತೆ ಒಂದು ಬ್ಲಾಕ್ ಸ್ವಾನ್ ಜಿಯೋಪಾಲಿಟಿಕಲ್ ಶಾಕ್ಸ್ ಇದ್ದೇ ಇರುತ್ತೆ ನೋಡಿ. ಈ ಇಂಡಿಗೋ ಒಂದು ರೀತಿಯ ಸಮತೋಲನ ಕಂಡುಕೊಂಡಿದೆ ಅಂತ ಹೇಳ್ಬೋದು. ಅವ್ರಿಗೆ ಯಾವ ರೀತಿ ಬ್ಯಾಲೆನ್ಸ್ ಮಾಡ್ಬೋದು ಅಂತಾನೂ ಕೂಡ ಗೊತ್ತಾಗ್ತದೆ. ಅವರು ಒಂದು ಟೈಟ್ ಆಪರೇಷನ್ಸ್ ನ ನಡೆಸ್ತಿದ್ದಾರೆ. ಹಿಂದೆಗಿಂತಲೂ ಕೂಡ ಹೆಚ್ಚು ಪ್ರಯಾಣಿಕರನ್ನ ಹೆಚ್ಚು ದೂರಕ್ಕೆ ಹಾರಿಸ್ತಿದ್ದಾರೆ. ಹಾಗೆ ಮಾಡಬೇಕಾದ್ರೆ ಹೆಚ್ಚು ಹಣ ಕೂಡ ಆಲ್ಟರ್ನೇಟಿವ್ಲಿ ಸಂಪಾದಿಸ್ತಾ ಇದ್ದಾರೆ. ಸಮಸ್ಯೆಗಳಿಗೆ ಅವರು ವಿನಾಯಿತಿ ಅಲ್ಲ. ಅಂದ್ರೆ ಉಪಖಂಡದಲ್ಲಿ ಇತ್ತೀಚಿನ ಘರ್ಷಣೆ ಇದಕ್ಕೆ ಸಾಕ್ಷಿ ಅಂತ ಹೇಳ್ಬೋದು. ಇದು ಇನ್ನೊಂದು ಸೂಚನೆನೂ ಕೂಡ ಕೊಡುತ್ತೆ. ಇಂಡಿಗೋನ ವ್ಯವಹಾರವನ್ನ ನೋಡಿದಾಗ ಅದು ಹೊಡೆತ ತಗೊಳ್ಳೋದಕ್ಕೆ ಅನ್ನೋದಕ್ಕೆ ರೆಡಿಯಾಗಿದ್ರು ಕೂಡ ಇನ್ನೊಂದು ಕಡೆ ಒಂದು ಹಾರಾಟ ಮಾಡಬೇಕಾದ್ರೆ ಇದನ್ನ ನಾವು ಸ್ಟ್ರಾಂಗ್ ಆಗಿ ಮುಂದುವರಿಸ್ತೀವಿ ಅನ್ನೋ ಒಂದು ಕಾನ್ಫಿಡೆನ್ಸ್ ಸಹ ಅಷ್ಟೇ ದೃಢವಾಗಿದೆ ನೋಡಿ. ಈಗ ಮುಂದಿನ ಸ್ಟೋರಿಯಲ್ಲಿ ನಾವು ಗ್ರೀನ್ ಟ್ರಾನ್ಸಿಷನ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಏನಿದು ಪದೇ ಪದೇ ಇದ್ರ ಬಗ್ಗೆನೇ ಮಾತಾಡ್ತಿದ್ದಾರೆ ಅಂತ ಅನ್ಕೊಂಡ್ರಾ? ಖಂಡಿತವಾಗ್ಲೂ ಬೇಜಾರು ಮಾಡ್ಕೋಬೇಡಿ. ಯಾಕೆ ಅಂತಂದ್ರೆ ಇಲ್ಲಿ ನಮ್ಗೆ ಅನ್ಕೊಳಕ್ಕಾಗದಿರೋಷ್ಟು ಡೀಟೇಲ್ಡ್ ವಿಷಯಗಳಿದೆ. ಇಂಟರ್ನ್ಯಾಷನಲ್ ಎನರ್ಜಿ ಏಜೆನ್ಸಿ IEA ಪ್ರಕಾರ ಈ ಒಂದು ಗ್ಲೋಬಲ್ EV ಔಟ್ಲುಕ್ 2025 ರಿಪೋರ್ಟ್ ಇತ್ತೀಚೆಗೆ ರಿಲೀಸ್ ಆಗಿದೆ. ಅಂದ್ರೆ ಇದರಲ್ಲಿ ತುಂಬಾ ಮಾಹಿತಿಗಳಿದೆ ನೋಡಿ. ಎಲೆಕ್ಟ್ರಿಕ್ ವೆಹಿಕಲ್ಸ್ ಈಗ ಗ್ಲೋಬಲಿ ಮೇನ್ ಸ್ಟ್ರೀಮ್ ಆಗ್ತಿದೆ ಗೊತ್ತಾ. ಆದ್ರೆ ಪ್ರತಿ ದೇಶದಲ್ಲೂ ಅವುಗಳ ಬೆಳವಣಿಗೆಯ ಸ್ಪೀಡ್ ಬೇರೆ ಬೇರೆ ತರ ಇದೆ. ನಾವೀಗ ಒಂದು ದೊಡ್ಡ ಮಾರುಕಟ್ಟೆಯ ಆರಂಭದಲ್ಲಿದ್ದೀವಿ ಅಲ್ವಾ. ಇದಕ್ಕೆ ಒಂದು ಉತ್ತಮ ಇನ್ಫ್ರಾಸ್ಟ್ರಕ್ಚರ್ ಕೂಡ ಬೇಕಾಗಿದೆ. ಆದ್ರೆ ನಾವು ಕೆಲವು ಸಮಸ್ಯೆಗಳನ್ನ ಸರಿಪಡಿಸಿದ್ರೆ ಮಾತ್ರ ಇದು ಸಾಧ್ಯ. ಇಲ್ವಾದ್ರೆ ಈ ಹೊಸ ಟೆಕ್ನಾಲಜಿಯಲ್ಲಿ ನಾವು ಹಿಂದೆ ಬೀಳುವಂತಹ ರಿಸ್ಕ್ ಸಹ ಇದೆ. ಹಾಗಾದ್ರೆ ಬನ್ನಿ ಇದ್ರ ಬಗ್ಗೆ ಡೀಟೇಲ್ಡ್ ಆಗಿ ಮಾತಾಡ್ತಾ ಹೋಗೋಣ. 2024ರಲ್ಲಿ ಎಲೆಕ್ಟ್ರಿಕ್ ಕಾರ್ ಸೇಲ್ಸ್ ಹೊಸ ರೆಕಾರ್ಡ್ ಅನ್ನ ಮಾಡಿದೆ. ಗ್ಲೋಬಲಿ ನಾವು ನೋಡಿದಾಗ 17 ಮಿಲಿಯನ್ ವಾಹನಗಳನ್ನ ಮೀರಿಸಿದೆ ನೋಡಿ. ಇದನ್ನ ಯೋಚಿಸಿ ಒಂದ್ಸತಿ. 2024ರಲ್ಲಿ 2023ಕ್ಕಿಂತ 3.5 ಮಿಲಿಯನ್ಸ್ ಹೆಚ್ಚು EVಗಳನ್ನ ಮಾರಾಟ ಮಾಡಲಾಗಿದೆ. ಈ ಒಂದು ಡಿಫರೆನ್ಸ್ ಅಂದ್ರೆ 3.5 ಮಿಲಿಯನ್ 2025ನಲ್ಲಿ ಜಗತ್ತಿನಾದ್ಯಂತ ಮಾರಾಟವಾದ ಒಟ್ಟು ಎಲೆಕ್ಟ್ರಿಕ್ ಕಾರ್ಗಳ ಸಂಖ್ಯೆಗಿಂತ ಜಾಸ್ತಿ. ಅಂದ್ರೆ ಎಕ್ಸ್ಪೋನೆನ್ಷಿಯಲ್ ಗ್ರೋತ್ ಅಂತ ಇಲ್ಲೇ ಕಾಣ್ತಿದೆ ನೋಡಿ. ಇನ್ನು ಚೈನಾ ಈ ಸೆಕ್ಟರ್ ನಲ್ಲಿ ಸಖತ್ ಸ್ಪೀಡ್ ನಲ್ಲಿ ಮುಂದೆ ಹೋಗ್ತಿದೆ. 2024ರಲ್ಲಿ ಅಲ್ಲಿ ಮಾರಾಟವಾದ ಎಲ್ಲಾ ಕಾರ್ಗಳಲ್ಲಿ ನಾವು ನೋಡಿದಾಗ ಸುಮಾರು ಅರ್ಧದಷ್ಟು ಎಲೆಕ್ಟ್ರಿಕ್ ಕಾರ್ಗಳಾಗಿದೆ. ಅದನ್ನ ನಂಬ್ತೀರಾ? ಕಳೆದ ವರ್ಷ ಚೈನಾದಲ್ಲಿ ಮಾತ್ರ 11 ಮಿಲಿಯನ್ ಎಲೆಕ್ಟ್ರಿಕ್ ಕಾರ್ಗಳು ಮಾರಾಟ ಆಗಿದೆಯಂತೆ. ಇದು ಕೇವಲ 2 ವರ್ಷಗಳ ಹಿಂದೆ ಗ್ಲೋಬಲಿ ಮಾರಾಟವಾದ ಒಟ್ಟು EVಗಳ ಸಂಖ್ಯೆಗಿಂತ ಜಾಸ್ತಿ. ಅವರು ತಮ್ಮ ಇಡೀ ಫ್ಲೀಟ್ ಅನ್ನ ಎಲೆಕ್ಟ್ರಿಫೈ ಮಾಡೋದಕ್ಕಾಗಿ ಹೊರಟಿದ್ದಾರೆ. ಚೈನಾದ ರಸ್ತೆಗಳಲ್ಲಿ ಓಡಾಡೋ 10 ಕಾರ್ಗಳಲ್ಲಿ ಒಂದು ಈಗಾಗಲೇ ಎಲೆಕ್ಟ್ರಿಕ್ ಆಗಿದೆ. ಮತ್ತೊಂದೆಡೆ ಯುರೋಪ್ನ ಬೆಳವಣಿಗೆ ಸ್ವಲ್ಪ ನಿಂತಿದೆ ಅಂತ ಹೇಳ್ಬೋದು. ಅವರು ಸಬ್ಸಿಡಿ ಈ ಪ್ರೋಗ್ರಾಮ್ಗಳು ಕೂಡ ಕಡಿಮೆ ಆಗ್ತಿದೆ. ಆದ್ರೂ ಎಲೆಕ್ಟ್ರಿಕ್ ಕಾರ್ಗಳ ಮಾರ್ಕೆಟ್ ಶೇರ್ ಸುಮಾರು 20%ಗೆ ಸ್ಥಿರವಾಗಿದೆ ನೋಡಿ. ಇನ್ನು ಅಮೆರಿಕದಲ್ಲಿ ಎಲೆಕ್ಟ್ರಿಕ್ ಕಾರ್ ಸೇಲ್ಸ್ ವರ್ಷದಿಂದ ವರ್ಷಕ್ಕೆ 10% ನಷ್ಟು ಜಾಸ್ತಿ ಆಗ್ತಿದೆ. ಇದು ಒಂದು ಹೆಲ್ದಿ ಕಾಂಪಿಟೇಷನ್ ಅಂತ ಹೇಳ್ಬೋದು, ಹಾಗೆ ಬೆಳವಣಿಗೆ ಕೂಡ. ಆದ್ರೆ ಕ್ರಾಂತಿಕಾರಿ ಖಂಡಿತವಾಗ್ಲೂ ಅಲ್ಲ. ಅಮೆರಿಕದಲ್ಲಿ ಮಾರಾಟವಾಗುವ 10 ಕಾರ್ಗಳಲ್ಲಿ ಒಂದು EV ಆಗಿದೆ. ಇನ್ನು ಈ ಗ್ಲೋಬಲ್ ಚಿತ್ರದಲ್ಲಿ ಭಾರತ ಎಲ್ಲಿದೆ? 2024ರಲ್ಲಿ ನಮ್ಮ ಎಲೆಕ್ಟ್ರಿಕ್ ಕಾರ್ ಸೇಲ್ ಸುಮಾರು 1 ಲಕ್ಷ ಯೂನಿಟ್ಗಳಿಗೆ ತಲುಪಿದೆ. ಇದು ನಮ್ಮ ದೇಶೀಯ ಕಾರ್ ಮಾರ್ಕೆಟ್ನ ಸುಮಾರು 2% ಆಗಿದೆ ನೋಡಿ. ಇದು ಚೈನಾ ಅಥವಾ ಯುರೋಪ್ಗೆ ಹೋಲಿಸಿದ್ರೆ ಕಡಿಮೆ ಅನ್ಸ್ಬೋದು. ಆದ್ರೆ ನಮ್ಮ EV ಜರ್ನಿ ಇನ್ನೂ ಕೂಡ ಸ್ಟಾರ್ಟಿಂಗ್ ಸ್ಟೇಜ್ ನಲ್ಲಿದೆ. ಹಾಗೆ ಬೆಳವಣಿಗೆನೂ ಕೂಡ ಇದರ ಒಂದು ರೇಟ್ ನೋಡಿದಾಗ ಜಾಸ್ತಿ ಆಗ್ತಿದೆ ಅಂತ ನಮಗೆ ಗೊತ್ತಾಗುತ್ತೆ ನೋಡಿ. ರಿಯಾಲಿಟಿಯಲ್ಲಿ 2025ರ ಮೊದಲ ಕ್ವಾರ್ಟರ್ ನಲ್ಲಿ ಮಾತ್ರ ಭಾರತದ ಎಲೆಕ್ಟ್ರಿಕ್ ಕಾರ್ ಸೇಲ್ಸ್ ವರ್ಷದಿಂದ ವರ್ಷಕ್ಕೆ 45% ಹೆಚ್ಚಾಗಿದೆ. ಇದು ಸುಮಾರು 35,000 ಯೂನಿಟ್ಸ್ಗಳನ್ನ ತಲುಪಿದೆ. ಜಗತ್ತಿನಾದ್ಯಂತ ಎಲೆಕ್ಟ್ರಿಕ್ ವೆಹಿಕಲ್ ಮಾರ್ಕೆಟ್ ಹೀಗೆ ಬೂಮ್ ಆಗ್ತಾ ಹೋಗ್ತಿದೆ ಅಂತಾನೂ ಅನಿಸ್ತಾ ಇದೆ. 2025ರಲ್ಲಿ ಈ ಒಂದು ಎಲೆಕ್ಟ್ರಿಕ್ ವೆಹಿಕಲ್ ಕಾರ್ ಸೇಲ್ಸ್ ನಾವು ನೋಡಿದಾಗ ಈ ಗ್ಲೋಬಲಿ 20 ಮಿಲಿಯನ್ ಮೀರುವಂತಹ ಎಕ್ಸ್ಪೆಕ್ಟೇಷನ್ಸ್ ಕೂಡ ಇಟ್ಕೊಂಡಿದ್ದಾರೆ. ಇದು ಜಗತ್ನಲ್ಲಿ ಮಾರಾಟ ಆಗೋ ಎಲ್ಲಾ ಕಾರ್ಗಳಲ್ಲಿ ಕಾಲು ಭಾಗಕ್ಕಿಂತ ಹೆಚ್ಚು. ಚೈನಾದಲ್ಲಿ ಈ ವರ್ಷ ಎಲೆಕ್ಟ್ರಿಕ್ ಕಾರ್ನ ಸೇಲ್ಸ್ ನೋಡಿದಾಗ ಸುಮಾರು 60% ತಲುಪೋದು ಅಂತಾನೂ ಕೂಡ ಅಂದಾಜಿಸಲಾಗಿದೆ. ಯುರೋಪ್ 25% ನೊಂದಿಗೆ 2ನೇ ಸ್ಥಾನದಲ್ಲಿದೆ. ಇನ್ನು ಭಾರತದಲ್ಲಿ ಕೂಡ 2030ರ ಹೊತ್ತಿಗೆ ನಮ್ಮ ಎಲೆಕ್ಟ್ರಿಕ್ ಕಾರ್ ಸೇಲ್ಸ್ ನ ನೋಡಿದಾಗ ಸುಮಾರು 15% ತಲುಪೋದು ಅಂತ. ಇದು ಇಂದಿನ ಮಟ್ಟಕ್ಕಿಂತ ದೊಡ್ಡ ಏರಿಕೆ. ಆದ್ರೆ ಇತರ ಪ್ರಮುಖ ಮಾರುಕಟ್ಟೆಗಳಿಗೆ ಹೋಲಿಸಿದ್ರೆ ಇನ್ನೂ ಕೂಡ ಕಡಿಮೆ.
ಒಂದು ಇವಿ ನಿಮ್ಮ ಬಡ್ಜೆಟ್ಗೆ ಸರಿ ಹೊಂದತ್ತಾ? ಹಾಗಾದ್ರೆ ಜಗತ್ತಿನಾದ್ಯಂತ ಇಷ್ಟೊಂದು ವಿಭಿನ್ನ ಅಡಾಪ್ಟೇಷನ್ ರೇಟ್ಸ್ ಹೇಗ್ ಕಾಣ್ತಾ ಇದೆ? ಇದಕ್ಕೆ ಮುಖ್ಯ ಕಾರಣ ಅಂತಂದ್ರೆ ಅಫೋರ್ಡಬಿಲಿಟಿ. ಅದಕ್ಕೋಸ್ಕರನೇ ಚೈನಾ ತುಂಬಾ ಇಂಟ್ರೆಸ್ಟಿಂಗ್ ಆಗಿರೋ ಒಂದು ವಿಷಯನ ತೋರಿಸ್ತಿದೆ. 2024ರಲ್ಲಿ ಚೈನಾದಲ್ಲಿ ಮಾರಾಟವಾದ ಎಲ್ಲ ಎಲೆಕ್ಟ್ರಿಕ್ ಕಾರ್ಗಳಲ್ಲಿ ಸುಮಾರು 2/3 ಅವುಗಳ ಸಾಂಪ್ರದಾಯಿಕ ಕಾರ್ಗಳಿಗಿಂತ ಕಡಿಮೆ ಬೆಲೆಗೆ ಸಿಗ್ತಾ ಇದೆ. ಅದು ಇದು ಪರ್ಚೇಸಿಂಗ್ ಇನ್ಸೆಂಟಿವ್ಸ್ ಇಲ್ದೇನೂ ಕೂಡ. ಇನ್ನು ಚೀನೀಸ್ ತಯಾರಕರು ಯಾರೆಲ್ಲ ಇರ್ತಾರೆ ಅವರೊಂದು ತೀವ್ರ ಕಾಂಪಿಟೇಷನ್ ಮೂಲಕ ಈ ಒಂದು ಕಾಸ್ಟ್ ಅನ್ನ ಕಡಿಮೆ ಮಾಡಿದ್ದಾರೆ ಮತ್ತು ಇದು ಕೂಡ ಸರ್ಕಾರಿ ಇನ್ಸೆಂಟಿವ್ಸ್ ಗಳನ್ನ ಕಡಿಮೆಯಾಗೋದಕ್ಕೆ ಅಡಾಪ್ಟೇಷನ್ ಅನ್ನ ಹೆಚ್ಚಿದೆ ಅಂತ ಇಲ್ಲಿ ತೋರ್ಸತ್ತೆ. ಯುರೋಪ್ ಕೂಡ ತುಂಬಾ ಡಿಫ್ರೆಂಟ್ ಆಗಿದೆ. ಉದಾಹರಣೆಗೆ ಜರ್ಮನಿಯಲ್ಲಿ ಆವರೇಜ್ ಬ್ಯಾಟರಿ ಎಲೆಕ್ಟ್ರಿಕ್ ಕಾರ್ ಬೆಲೆ ಟ್ರೆಡಿಷನಲ್ ಕಾರ್ಗಳಿಗಿಂತ 20% ಹೆಚ್ಚಾಗ್ತದೆ. ಈ ಬೆಲೆ ವ್ಯತ್ಯಾಸ ನಾವು ನೋಡಿದಾಗ ಸಬ್ಸಿಡಿಗಳ ಹಂತವಾಗಿ ಕಡಿಮೆ ಮಾಡೋದ್ರಿಂದ ಈ ಒಂದು ಸೇಲ್ಸ್ ಕಡಿಮೆ ಆಗ್ತಿದೆ ಅಂತ ಇಲ್ಲಿ ಗೊತ್ತಾಗತ್ತೆ. ಅಮೆರಿಕ ಇನ್ನೂ ಹೆಚ್ಚಿನ ಚಾಲೆಂಜಸ್ ಗಳನ್ನ ಎದುರಿಸ್ತಿದೆ. ಬ್ಯಾಟರಿ ಎಲೆಕ್ಟ್ರಿಕ್ ಕಾರ್ಗಳು ಇನ್ನೂ ಕೂಡ ಒಂದು ಟ್ರೆಡಿಷನಲ್ ವಾಹನಗಳಿಗಿಂತ 30% ಹೆಚ್ಚು ಕಾಸ್ಟ್ಲಿ ಆಗ್ತಿದೆ. ಈ ಒಂದು ನಿರಂತರ ಬೆಲೆ ವ್ಯತ್ಯಾಸ ಒಂದು ಫ್ಯೂಚರ್ ಬೆಳವಣಿಗೆಯ ಈ ಒಂದು ಎಕ್ಸ್ಪೆಕ್ಟೇಷನ್ಸ್ ಕೂಡ ಕಡಿಮೆ ಮಾಡಬಹುದು. ಭಾರತದಲ್ಲೂ ಇದೇ ರೀತಿಯ ಗ್ಯಾಪ್ ಇದೆ. ಅವರು ಅದು ಕಡಿಮೆ ಆಗ್ತಿದೆ ಅಂತ ಹೇಳ್ತಿದ್ದಾರೆ. 2024ರಲ್ಲಿ ನಮ್ಮ ಮಾರುಕಟ್ಟೆಯಲ್ಲಿ ನಾವು ನೋಡಿದಾಗ ಬ್ಯಾಟರಿ ಎಲೆಕ್ಟ್ರಿಕ್ ಕಾರ್ಗಳ ಒಂದು ಆವರೇಜ್ ಪ್ರೈಸ್ ಪ್ರೀಮಿಯಂ ಸಣ್ಣ ಕಾರ್ಗಳಿಗೆ 15%ಗಿಂತ ಕಡಿಮೆ, ಹಾಗೆಯೇ ಎಸ್ಯುವಿಗಳಿಗೆ ಕಂಪೇರ್ ಮಾಡಿದ್ರೆ 25%ಗಿಂತ ಕಡಿಮೆ ಇತ್ತು. ಇದು ಒಂದು ಮಹತ್ವದ ಸುಧಾರಣೆ ಆಗಿದೆ ಅಂತ ಗೊತ್ತಾಗುತ್ತೆ. ಕೆಲವೇ ವರ್ಷಗಳ ಹಿಂದೆ ಅವುಗಳ ಬೆಲೆ ಅವುಗಳ ಒಂದು ಟ್ರೆಡಿಷನಲ್ ಕೌಂಟರ್ ಪಾರ್ಟ್ಸ್ ಗಳಿಗಿಂತ 2 ಪಟ್ಟು ಜಾಸ್ತಿ ಆಗಿತ್ತು. ನಾವು ಈ ಟ್ರಾನ್ಸಿಷನ್ ಅನ್ನ ನಿಧಾನವಾಗಿ ಮಾಡ್ತಿದ್ದೀವಿ. ಬ್ರೆಜಿಲ್ ಅಥವಾ ಥೈಲ್ಯಾಂಡ್ ನಂತೆ ಈ ಒಂದು ಚೈನೀಸ್ ಇಂಪೋರ್ಟ್ಸ್ ನ ಮೇಲೆ ಹೆಚ್ಚು ಡಿಪೆಂಡ್ ಆಗುವ ಬದಲು ನಾವು ಹೆಚ್ಚು ಸೆಲ್ಫ್ ಸಫಿಶಿಯಂಟ್ ಅಪ್ರೋಚ್ ಅನ್ನ ತೆಗೆದುಕೊಳ್ತಾ ಇದೀವಿ ಅನ್ನೋದಕ್ಕೆ ಟ್ರೈ ಮಾಡ್ತಾ ಇದೀವಿ. ನಾವು ಇವಿಸ್ ಗಳಿಗೆ ಹೆಚ್ಚಿನ ಟ್ಯಾರಿಫ್ ಗಳನ್ನ ಹೊಂದಿದೀವಿ ಕೂಡ. ಇನ್ನು ಕಾರ್ಗಳನ್ನು ನಾವು ನೋಡಿದಾಗ ಒಂದು ಆಟೋ ಕಾಂಪೊನೆಂಟ್ಸ್ ಆಗಿರ್ಬೋದು ಮತ್ತೆ ಅದರ ಬ್ಯಾಟರಿಗಳ ಮೇಲೆ ಪ್ರೊಡಕ್ಷನ್ ಲಿಂಕ್ಡ್ ಇನ್ಸೆಂಟಿವ್ಗಳ ಮೂಲಕ ಹೆಚ್ಚು ದೇಶೀಯ ಸಾಮರ್ಥ್ಯವನ್ನ ಹೆಚ್ಚಿಸೋದಕ್ಕೂ ಕೂಡ ಪ್ರಯತ್ನ ಪಡ್ತಾ ಇದೀವಿ. ಇದು ಕೆಲಸ ಮಾಡ್ತಿದ್ಯಾ? ಬಹುಶಃ ನೋಡಿದಾಗ ಕನಿಷ್ಠ ಪಕ್ಷ ಭಾರತ ಅಂದ್ರೆ $20,000 ಗಿಂತ ಕಡಿಮೆ ಬೆಲೆಯ ಬ್ಯಾಟರಿ ಎಲೆಕ್ಟ್ರಿಕ್ ಕಾರ್ ಮಾಡೆಲ್ಗಳನ್ನ ಹೊರತರೋದಕ್ಕೆ ಯಶಸ್ವಿಯಾಗಿದೆ. ಇದು ಒಂದು ಮಧ್ಯಮ ವರ್ಗದ ಭಾರತೀಯ ಗ್ರಾಹಕರಿಗೆ ಪ್ರವೇಶಿಸಬಹುದಾದ ಎಂಟ್ರಿ ಪಾಯಿಂಟ್ ಅಂತ ಹೇಳ್ಬೋದು. ಇನ್ನು ಪರಿಣಾಮವಾಗಿ ನಾವು ನೋಡೋದಾದ್ರೆ ಭಾರತದ ಇವಿ ಸೇಲ್ಸ್ ನಲ್ಲಿ ಈ ಒಂದು ಚೀನಿ ಇಂಪೋರ್ಟ್ಸ್ ಗಳ ಪಾಲು 15%ಗಿಂತ ಕಡಿಮೆಯಾಗಿದೆ. ನೀವು ಅಫೋರ್ಡಬಿಲಿಟಿ ಬಗ್ಗೆ ಮಾತಾಡಬೇಕಾದ್ರೆ ಟೋಟಲ್ ಕಾಸ್ಟ್ ಆಫ್ ಓನರ್ಶಿಪ್ ಬಗ್ಗೆನೂ ಕೂಡ ಮಾತಾಡಬೇಕು. ನೋಡಿ, ಖರೀದಿ ಬೆಲೆ ಮಾತ್ರ ಮುಖ್ಯ ಅಲ್ಲ, ಮೇಂಟೆನೆನ್ಸ್ ಸಹ ಮುಖ್ಯ, ಫ್ಯೂಯಲ್ ಮತ್ತೆ ಇತರ ಆಪರೇಟಿಂಗ್ ಕಾಸ್ಟ್ ಕೂಡ ಮುಖ್ಯ ಆಗುತ್ತೆ. ಇದು ಟ್ರಕ್ಗಳು ಮತ್ತೆ ಬಸ್ಗಳಂತಹ ಕಮರ್ಷಿಯಲ್ ವೆಹಿಕಲ್ಸ್ಗಳು ವಿಶೇಷವಾಗಿ ಮುಖ್ಯ ಆಗಿದೆ. ಇಲ್ಲಿ ಜನರು ಇಡೀ ಲೈಫ್ ಸೈಕಲ್ ನಲ್ಲಿ ಈ ಒಂದು ವೆಚ್ಚಗಳು ಏನಿರುತ್ತೆ ಅದನ್ನು ಕೂಡ ನೋಡ್ಕೊಳ್ತಾರೆ ಅಲ್ವಾ. ಭಾರತಕ್ಕೆ ಇದು ವಿಶೇಷವಾಗಿ ಪ್ರಸ್ತುತವಾಗಿದೆ ಅಂತ ಹೇಳ್ಬೋದು. ಅಲ್ಲಿ ಫ್ಯೂಯಲ್ ಕಾಸ್ಟ್ ಅಸಾಧಾರಣವಾಗಿ ಹೆಚ್ಚಾಗ್ತಿರ್ಬೋದು. ಇನ್ನು 2030ರ ಹೊತ್ತಿಗೆ ನಾವು ನೋಡಿದಾಗ ಭಾರತದಲ್ಲಿ ಎಲೆಕ್ಟ್ರಿಕ್ ಬಸ್ಗಳು 25% ಮಾರ್ಕೆಟ್ ಶೇರ್ ತಲುಪುವಂತಹ ನಿರೀಕ್ಷೆ ಇದೆ. ಇದು ಸರ್ಕಾರಿ ಯೋಜನೆಗಳಾದ PME ಬಸ್ ಸೇವಾ ಯೋಜನೆಗೆ ಬೆಂಬಲನ್ನು ಕೂಡ ಕೊಡುತ್ತೆ. ಇದು ದೇಶದಾದ್ಯಂತ 38,000 ಎಲೆಕ್ಟ್ರಿಕ್ ಬಸ್ಗಳನ್ನ ನಿಯೋಜಿಸುವ ಗುರಿಯನ್ನು ಕೂಡ ಹೊಂದಿದೆ. ಹೆವಿ ಡ್ಯೂಟಿ ಎಲೆಕ್ಟ್ರಿಕ್ ವೆಹಿಕಲ್ಸ್ ಅದರೊಂದಿಗೆ ನಾವು ನೋಡ್ತಿದೀವಿ ಅಂತಂದ್ರೆ ಹೆವಿ ಡ್ಯೂಟಿ ಸೆಗ್ಮೆಂಟ್ ನಲ್ಲಿ ಏನಾಗ್ತಿದೆ ಅನ್ನೋದು ಕೂಡ ಇನ್ನಷ್ಟು ಆಳವಾಗಿ ನೋಡಬೇಕು. ಗ್ಲೋಬಲಿ ಎಲೆಕ್ಟ್ರಿಕ್ ಟ್ರಕ್ ಸೇಲ್ಸ್ ನಾವು ನೋಡಿದಾಗ 2024ರಲ್ಲಿ ಸುಮಾರು 80% ಹೆಚ್ಚಾಗಿದೆ. ಈಗ ಇದು ಒಟ್ಟು ಟ್ರಕ್ ಸೇಲ್ಸ್ ಸುಮಾರು 2% ಆಗಿದೆ. ನೋಡಿ, ಇದರಲ್ಲಿ ಯಾರು ಲೀಡ್ ಮಾಡ್ತಿದ್ದಾರೆ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳೋದು ಕೂಡ ಬೇಕಾಗಿಲ್ಲ. ಅದು ಚೈನಾ ಖಂಡಿತವಾಗ್ಲೂ ಕೂಡ. ಕಳೆದ ವರ್ಷ ನಾವು ನೋಡಿದಾಗ ಅವರ ಎಲೆಕ್ಟ್ರಿಕ್ ಟ್ರಕ್ ಸೇಲ್ಸ್ 2 ಪಟ್ಟು ಜಾಸ್ತಿಯಾಗಿ 75,000 ವಾಹನಗಳಿಗೆ ತಲುಪಿದೆ. ಇದು ಜಾಗತಿಕ ಸೇಲ್ಸ್ ನ 80%ಗಿಂತ ಹೆಚ್ಚು. ಎಲ್ಲರೂ ಅಷ್ಟು ಚೆನ್ನಾಗಿ ಮಾಡ್ತಿಲ್ಲ ಬಿಡಿ. ಯುರೋಪ್ ಮತ್ತೆ ಯುನೈಟೆಡ್ ಸ್ಟೇಟ್ಸ್ ನಲ್ಲಿ ಎಲೆಕ್ಟ್ರಿಕ್ ಟ್ರಕ್ ಸೇಲ್ಸ್ 2024ರಲ್ಲಿ ಬೇಸಿಕಲಿ ಫ್ಲಾಟ್ ಆಗಿದೆ. ಅದೆಲ್ಲ ನಾವು ನೋಡಿದಾಗ ಈ ಪ್ರದೇಶದಲ್ಲಿ ಲಭ್ಯವಿರುವ ಮಾಡೆಲ್ಗಳ ಸಂಖ್ಯೆ ಹೆಚ್ಚಾಗ್ತಿದೆ ಅಂತ ಗೊತ್ತಾಗುತ್ತೆ. ಇನ್ನು 2020ರಲ್ಲಿ 70ಕ್ಕಿಂತ ಕಡಿಮೆ ಬ್ಯಾಟರಿ ಎಲೆಕ್ಟ್ರಿಕ್ ಟ್ರಕ್ ಮಾಡೆಲ್ಗಳಿಂದ ಇದು 400ಕ್ಕಿಂತ ಹೆಚ್ಚು ಮಾಡೆಲ್ಗಳಿಗೆ ಬಂದಿದೆ. ಇದೊಂದು ವ್ಯಾಪಕ ಶ್ರೇಣಿಯ ಅಪ್ಲಿಕೇಶನ್ಗಳಿಗೆ ಸರಿ ಹೋಗುತ್ತೆ. ನೋಡಿ, ಭಾರತದಲ್ಲಿ PME ಡ್ರೈವ್ ಯೋಜನೆ ಇದು ಹಿಂದಿನ ಫೇಮ್ 2 ಇನಿಷಿಯೇಟಿವ್ ಅನ್ನ ಬದಲಾಯಿಸಿದೆ. ಎಲೆಕ್ಟ್ರಿಕ್ ಟ್ರಕ್ಗಳ ಪರ್ಚೇಸ್ ಇನ್ಸೆಂಟಿವ್ಸ್ ಅನ್ನು ನಾವು ನೋಡಿದಾಗ $5 ಬಿಲಿಯನ್ ಅಂದ್ರೆ 58 ಮಿಲಿಯನ್ USD ಮೀಸಲ್ಪಟ್ಟಿದೆ. ಇದು ಬಹುಶಃ ಅಗತ್ಯ ಖಂಡಿತವಾಗ್ಲೂ ಇತ್ತು. ಇನ್ನು 2024ರಲ್ಲಿ ನಾವು ನೋಡಿದಾಗ ಎಲೆಕ್ಟ್ರಿಕ್ ಟ್ರಕ್ ಸೇಲ್ಸ್ ವಾಸ್ತವವಾಗಿ ಕುಸಿತೋಗಿದೆ. ಈ ಹೊಸ ಬೆಂಬಲ ಈ ಸೆಗ್ಮೆಂಟ್ ಅನ್ನ ಮತ್ತೆ ಪುನರ್ಜೀವನಗೊಳಿಸ್ತಾ ಇದೆ ಅಂತ ನಾವು ನಂಬಲೇಬೇಕು. ಅದು ನಿಜವಾಗ್ಲೂ ಆಗುತ್ತೆ
ಆಗುತ್ತಾ ಇಲ್ವಾ ಅನ್ನೋದನ್ನ ಸಮಯನೇ ಹೇಳ್ಬೇಕು ನೋಡಿ. ಆದ್ರೆ ಭಾರತದ ಪ್ರಗತಿ ಸಾಧಿಸ್ತಿರೋದು ಎಲೆಕ್ಟ್ರಿಕ್ ಬಸ್ ಸೆಕ್ಟರ್ ನಲ್ಲಿ. ನಮ್ಮ ಎಲೆಕ್ಟ್ರಿಕ್ ಬಸ್ ಸ್ಟಾಕ್ ತುಂಬಾ ಡ್ರಮ್ಯಾಟಿಕಲಿ ಹೆಚ್ಚಾಗ್ತಿದೆ. 2020ರಲ್ಲಿ ನಾವು ನೋಡಿದಾಗ 3,000ಕ್ಕಿಂತ ಕಡಿಮೆ ಇದ್ದದ್ದು 2024 ಅಂತ್ಯದ ವೇಳೆಗೆ 11,500ಗಿಂತ ಜಾಸ್ತಿ ಆಗಿದೆ. ಇದ್ರ ಬಗ್ಗೆ ನಾವು ಹಿಂದೆನೂ ಕೂಡ ಮಾತಾಡಿದೀವಿ ಅಲ್ವಾ. ಆದ್ರೆ ಒಂದು ವಿಷಯವನ್ನ ನಾವು ನಿರಾಕರಿಸೋದಕ್ಕೆ ಕಷ್ಟ ಅಂತ ಹೇಳ್ಬೋದು. ಈ ನಂಬರ್ಸ್ಗಳು ಕಾರ್ಗಳಷ್ಟು ದೊಡ್ಡದಾಗಿಲ್ಲ. ಎಲೆಕ್ಟ್ರಿಕ್ ಹೆವಿ ಡ್ಯೂಟಿ ವೆಹಿಕಲ್ಸ್ ಗಳ ಎಕನಾಮಿಕ್ಸ್ ನಾವು ನೋಡಿದಾಗ ಲೈಟ್ ಡ್ಯೂಟಿ ವೆಹಿಕಲ್ಸ್ ಗಳಿಗಿಂತ ತುಂಬಾ ಭಿನ್ನವಾಗಿದೆ. ಮೊದಲನೇದಾಗಿ ಅವುಗಳ ಅಪ್ ಫ್ರಂಟ್ ಕಾಸ್ಟ್ ಹೆಚ್ಚಾಗಿರುತ್ತೆ ಅಂತ ಹೇಳ್ಬೋದು. ಪ್ರಮುಖ ಮಾರುಕಟ್ಟೆಯಲ್ಲಿ ನಾವು ನೋಡ್ತಿದೀವಿ ಅಂತಂದ್ರೆ ಒಂದು ಬ್ಯಾಟರಿ ಎಲೆಕ್ಟ್ರಿಕ್ ಹೆವಿ ಡ್ಯೂಟಿ ಟ್ರಕ್ ಅದಕ್ಕೆ ಸಮಾನವಾದ ಒಂದು ಡೀಸೆಲ್ ಟ್ರಕ್ಕಿಂತ 2-3 ಪಟ್ಟು ಹೆಚ್ಚು ಕಾಸ್ಟ್ಲಿ ಆಗಿರುತ್ತೆ. ನೀವು ಕಡಿಮೆ ಮಾರ್ಜಿನ್ಸ್ ನಲ್ಲಿ ವ್ಯವಹಾರ ನಡೆಸ್ತಿದ್ರೆ ಇದು ಸಾಧ್ಯ ಆಗೋದೇ ಇಲ್ಲ. ಆದ್ರೆ ಲಾಂಗ್ ಟರ್ಮ್ ಅಲ್ಲಿ ನಾವು ನೋಡೋದಾದ್ರೆ ಹೆಚ್ಚಿನ ಎಫಿಷಿಯನ್ಸಿ ಮತ್ತೆ ಕಡಿಮೆ ಎನರ್ಜಿ ಕಾಸ್ಟ್ ಅಲ್ಲಿ ಬ್ಯಾಟರಿ ಎಲೆಕ್ಟ್ರಿಕ್ ವೆಹಿಕಲ್ಸ್ ಗಳನ್ನ ಹೆಚ್ಚು ಅಟ್ರಾಕ್ಟ್ ಮಾಡತ್ತೆ. ಅವುಗಳನ್ನ ಹೆಚ್ಚು ಬಳಸಿದಷ್ಟು 2030ರ ಹೊತ್ತಿಗೆ ಯುರೋಪ್ ಮತ್ತೆ ಯುನೈಟೆಡ್ ಸ್ಟೇಟ್ಸ್ ನಲ್ಲಿ ಬ್ಯಾಟರಿ ಎಲೆಕ್ಟ್ರಿಕ್ ಟ್ರಕ್ಗಳು ಈ ಒಂದು ಲಾಂಗ್ ಹೌಲ್ ಆಪರೇಷನ್ಸ್ ನಲ್ಲಿ ಡೀಸೆಲ್ ಟ್ರಕ್ ನೊಂದಿಗೆ ಟೋಟಲ್ ಕಾಸ್ಟ್ ಆಫ್ ಓನರ್ಶಿಪ್ ನಲ್ಲಿ ಒಂದು ಸಮಾನತೆಯನ್ನ ತಲುಪೋ ನಿರೀಕ್ಷೆಯನ್ನು ಕೂಡ ಇಟ್ಕೊಂಡಿರುತ್ತೆ. ಚೈನಾದಲ್ಲಿ ಈಗಾಗಲೇ ಆ ಮಟ್ಟಕ್ಕೆ ತಲುಪಿದೆ ಬಿಡಿ. ಹಾಗಾಗಿ ಇದೊಂದು ಮಿಕ್ಸ್ಡ್ ಪಿಕ್ಚರ್ ಅಂತ ಹೇಳ್ಬೋದು. ನೀವು ಆರಂಭದಲ್ಲಿ ದೊಡ್ಡ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಕ್ಯಾಶ್ ಅನ್ನ ಹೊಂದಿದ್ರೆ ಕಾಲಕ್ರಮೇಣ ನೀವು ಬ್ರೇಕ್ ಇವನ್ ಆಗೇ ಆಗ್ತೀರಾ. ಇತ್ತೀಚೆಗೆ ನಾವು ನೋಡಿದಾಗ ಇವಿ ಮಾರ್ಕೆಟ್ ನಲ್ಲಿ ಅತ್ಯಂತ ಮಹತ್ವದ ಬೆಳವಣಿಗೆಯಲ್ಲಿ ಒಂದು ಹೆಚ್ಚುತ್ತಿರೋ ಟ್ರೇಡ್ ರಿಸ್ಟ್ರಿಕ್ಷನ್ಸ್ ಗಳಿಗೆ ಈ ಒಂದು ಚೈನೀ ತಯಾರಕರು ತಮ್ಮ ಒಂದು ಉತ್ಪಾದನೆ ಹೆಜ್ಜೆಗಳನ್ನ ಸಾಗರೋತ್ತರಕ್ಕೆ ಅಂದ್ರೆ ಓವರ್ಸೀಸ್ ಅಲ್ಲಿ ಎಕ್ಸ್ಪೆಂಡ್ ಮಾಡೋ ಮೂಲಕ ಒಂದು ರೆಸ್ಪಾನ್ಸ್ ಅನ್ನು ಕೂಡ ಕೊಡ್ತಾ ಇದ್ದಾರೆ ನೋಡಿ. 2024ರಲ್ಲಿ ಅನೇಕ ಪ್ರದೇಶಗಳು ಈ ಒಂದು ಚೀನಿ ಎಲೆಕ್ಟ್ರಿಕ್ ಕಾರ್ ಇಂಪೋರ್ಟ್ಸ್ ಮೇಲೆ ಹೊಸ ಟ್ಯಾರಿಫ್ಸ್ ಗಳನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇನ್ನು EU ಚೈನೀ ಒಂದು ಬ್ಯಾಟರಿ ಎಲೆಕ್ಟ್ರಿಕ್ ಕಾರ್ ನ ನೋಡಿದಾಗ ಇಂಪೋರ್ಟ್ಸ್ ನ ಮೇಲೆ ಈ ಒಂದು ಕೌಂಟರ್ ವೇಲಿಂಗ್ ಡ್ಯೂಟೀಸ್ ಕೂಡ ಹಾಕಿತ್ತು. ಯುನೈಟೆಡ್ ಸ್ಟೇಟ್ಸ್ ಮತ್ತೆ ಕೆನಡಾ ಅಲ್ಲಿ ನಾವು ನೋಡಿದಾಗ 100%ಗಿಂತ ಈ ಒಂದು ಮೀರಿದ ಟ್ಯಾರಿಫ್ಸ್ ಗಳನ್ನ ಅವರು ಇಂಟ್ರೊಡ್ಯೂಸ್ ಮಾಡಿದ್ರು. ಇನ್ನು 2025ರಲ್ಲಿ ಇನ್ನಷ್ಟು ಕೂಡ ಜಾಸ್ತಿ ಆಗೋ ಅಂತ ಫಿಕ್ಸ್ಡ್ ಕಾಸ್ಟ್ ಇತ್ತು. ಇತ್ತೀಚೆಗೆ ಈ ಒಂದು ಚೀನಿ ಇಂಪೋರ್ಟ್ಸ್ ನಾವು ನೋಡಿದಾಗ ಒಂದು ಮೆಕ್ಸಿಕೋ ಮತ್ತೆ ಬ್ರೆಜಿಲ್ ನಂತಹ ಮಾರ್ಕೆಟ್ಸ್ ನ ಮೇಲೂ ಕೂಡ ಜಾಸ್ತಿ ಟ್ಯಾರಿಫ್ಸ್ ಗಳನ್ನ ಹಾಕೋದಕ್ಕೆ ಪರ್ಮಿಷನ್ ಅನ್ನ ಕೊಟ್ಟಿದ್ದಾರೆ. ಹಾಗಾಗಿ ಈ ಒಂದು ಚೀನಿ ಆಟೋ ಮೇಕರ್ಸ್ ಏನ್ ಮಾಡಿದ್ರು, ಅವರು ವಿದೇಶಗಳಲ್ಲಿ ಕಾರ್ಖಾನೆಗಳನ್ನ ನಿರ್ಮಿಸೋದಕ್ಕೂ ಕೂಡ ಪ್ರಾರಂಭ ಮಾಡಿದ್ರು. ಇದರಿಂದ ಅವ್ರಿಗೆ ಈ ಒಂದು ಎಕ್ಸ್ಪೋರ್ಟ್ ಮಾಡೋದಕ್ಕೆ ಹೊಸ ನೆಲೆ ಸಿಕ್ಕದಂಗಾಯ್ತು. ಇನ್ನು 2026ರ ಹೊತ್ತಿಗೆ ಈ ಒಂದು ಚೀನಿ ಕಂಪನಿ ಏನ್ ಮಾಡುತ್ತೆ ಗೊತ್ತಾ, ಓವರ್ಸೀಸ್ ಮ್ಯಾನುಫ್ಯಾಕ್ಚರಿಂಗ್ ಕೆಪಾಸಿಟಿಯಲ್ಲಿ ನಾವು ನೋಡಿದಾಗ ಸುಮಾರು ಟ್ರಿಪಲ್ ಆಗೋ ಅಂತ ನಿರೀಕ್ಷೆನ ಇಟ್ಕೊಂಡಿದೆ. ವರ್ಷಕ್ಕೆ 4.3 ಮಿಲಿಯನ್ ವಾಹನಗಳನ್ನು ಕೂಡ ಮೀರ್ಸತ್ತೆ. ಯುರೋಪ್ ಮತ್ತೆ ಸೌತ್ ಈಸ್ಟ್ ಏಷ್ಯಾ ಈ ಒಂದು ಹೊಸ ಅಸೆಂಬ್ಲಿ ಪ್ಲಾಂಟ್ಸ್ ಗಳನ್ನ ಇನ್ನು ಪ್ರಾಥಮಿಕ ಸ್ಥಳವಾಗಿ ಇಟ್ಕೊಂಡಿದೆ. ಅಂದ್ರೆ 2026ರ ಹೊತ್ತಿಗೆ ಒಟ್ಟು ಚೀನಿ ಈ ಒಂದು ಓವರ್ಸೀಸ್ ಕಂಪನಿಗಳನ್ನ ನಾವು ನೋಡ್ತಿದೀವಿ ಅಂತಂದ್ರೆ ಸಾಮರ್ಥ್ಯ ಸುಮಾರು ಅರ್ಧದಷ್ಟು ಯುರೋಪ್ ನಲ್ಲೇ ಇರುತ್ತೆ ನೋಡಿ. ಇನ್ನು ಭಾರತದಲ್ಲಿ ನಾವು ಸ್ವಾವಲಂಬನೆಗೆ ಹೇಗೆ ಪ್ರಯತ್ನಿಸ್ತಿದೀವಿ ಎಂದು ಈಗಾಗಲೇ ಕೂಡ ನಾವು ಮಾತಾಡಿದೀವಿ ಅಲ್ಲ. ಆದ್ರೆ ಭಾರತದಲ್ಲಿ ಇನ್ವೆಸ್ಟ್ ಮಾಡಬೇಕಾದ್ರೆ ಬದ್ಧರಾಗಿರೋ ಈ ಇವಿ ತಯಾರಕರು ಅಂದ್ರೆ ಮ್ಯಾನುಫ್ಯಾಕ್ಚರರ್ಸ್ ಏನಿರ್ತಾರೆ ಕಡಿಮೆ ಡ್ಯೂಟಿಗಳೊಂದಿಗೆ ಎಲೆಕ್ಟ್ರಿಕ್ ಕಾರ್ಗಳನ್ನ ಇಂಪೋರ್ಟ್ ಮಾಡ್ಕೊಳ್ಬಹುದು. 70%ಗಿಂತ 15%ಗೂ ಕೂಡ ಇಳಿಸಲಾಗಿದೆ. ಇದು ಕೆಲವು ಚೀನಿ ತಯಾರಕರನ್ನ ಅಟ್ರಾಕ್ಟ್ ಮಾಡ್ತಿದೆ ಕೂಡ. ಅವರನ್ನ ಭಾರತೀಯ ಉದ್ಯಮವೊಂದಿಗೆ ಈ ಒಂದು ತಂಡವಾಗುವಂತೆ ಅಂದ್ರೆ ಗ್ರೂಪ್ ಮಾಡ್ಕೊಳ್ಳೋ ತರನು ಕೂಡ ಹೇಳ್ತಾ ಇದ್ದಾರೆ. ಫಾರ್ ಎಕ್ಸಾಂಪಲ್ 2024ರಲ್ಲಿ JSW ಗ್ರೂಪ್ ಚೈನಾದ ಈ ಒಂದು SAIC ಮೋಟರ್ ನೊಂದಿಗೆ MG ಮೋಟರ್ ಬ್ರ್ಯಾಂಡ್ ಅಡಿಯಲ್ಲಿ ಕಾರ್ ಉತ್ಪಾದನೆಯಲ್ಲಿ ಒಟ್ಟಾಗಿ ಕೆಲಸ ಮಾಡೋದಕ್ಕೆ ಜಾಯಿಂಟ್ ವೆಂಚರ್ಗೆ ಸೈನ್ ಅನ್ನ ಹಾಕ್ತು. ಇನ್ನು ಭಾರತದಲ್ಲಿ MG ಮಾರಾಟ ಮಾಡುವ ಸುಮಾರು ಅರ್ಧದಷ್ಟು ಎಲೆಕ್ಟ್ರಿಕ್ ಕಾರ್ಗಳನ್ನ ಈಗ ಒಂದು ಡೊಮೆಸ್ಟಿಕ್ ಆಗಿ ಉತ್ಪಾದನೆ ಮಾಡಬೇಕು ಅಂತಾನೂ ಕೂಡ ಹೇಳಿದ್ದಾರೆ. ಇನ್ನು ಉಳಿದ ಅರ್ಧವನ್ನ ನಾವು ನೋಡಿದಾಗ ಚೈನಾದಿಂದ ಇಂಪೋರ್ಟ್ ಮಾಡಲಾಗುತ್ತೆ ಅಂತಾನೂ ಕೂಡ ಬರ್ತಾ ಇದೆ. 2024ರ ಒಂದು ಎಂಡಿಂಗ್ ವೇಳೆಗೆ JSW ತನ್ನದೇ ಆದ ಇವಿ ಬ್ರ್ಯಾಂಡ್ ಅನ್ನು ಕೂಡ ಪ್ರಾರಂಭಿಸೋದಾಗಿ ಘೋಷಣೆ ಮಾಡಿದೆ. ಹಾಗೆ ಇದು BYD ಮತ್ತೆ ಗೀಲಿನಂತಹ ಪಾರ್ಟ್ನರ್ಶಿಪ್ ಇಂದ ಟೆಕ್ನಾಲಜಿ ಟ್ರಾನ್ಸ್ಫರ್ ಬಗ್ಗೆನೂ ಕೂಡ ಚರ್ಚೆ ಮಾಡ್ತಾ ಇದೆ. ನಾವು ದೇಶೀಯವಾಗಿ ಸಂಪೂರ್ಣ ಸಪ್ಲೈ ಚೈನ್ಸ್ ಅನ್ನ ಅಭಿವೃದ್ಧಿ ಪಡಿಸೋದಕ್ಕೆ ಇದು ಸಹಾಯ ಮಾಡುತ್ತಾ ಅಥವಾ ಇದು ನಮ್ಮನ್ನ ಚೈನಾದ ಆರ್ಬಿಟ್ ಹತ್ರ ಇನ್ನು ಕರ್ಕೊಂಡು ಹೋಗುತ್ತಾ ಅನ್ನೋದನ್ನ ಸಮಯನೇ ಹೇಳ್ಬೇಕು. ನಮ್ಮ ದೇಶದಲ್ಲಿ 2 and 3 ವೀಲರ್ಸ್ ಯಾವ ರೀತಿ ಇದೆ ಅಂತ ಹೇಳೋಣ ನೋಡಿ. ಭಾರತದಲ್ಲಿ ಬಹಳ ಕಡಿಮೆ ಜನರು ನಿಜವಾಗ್ಲೂ ಕೂಡ ಕಾರನ್ನ ಓಡಿಸ್ತಾರೆ. ಈ ಒಂದು ದ್ವಿಚಕ್ರ ವಾಹನ 2 ವೀಲರ್ಸ್ ನಮ್ಮ ಪ್ರಮುಖ ಸಾರಿಗೆ ವಿಧಾನವಾಗಿದೆ ಅಂತ ಹೇಳ್ಬೋದು. ವಾಹನ ಮಾರಾಟದ ಒಂದು 80%ಗಿಂತ ಹೆಚ್ಚು ಪಾಲು ಹೊಂದಿದೆ. ಭಾರತದ ಇವಿ ಪರಿವರ್ತನೆ ನಿಜವಾಗ್ಲೂ ಕೂಡ ಇಲ್ಲಿ ಮಿಂಚುತ್ತೆ ನೋಡಿ. ಇದು ಜಗತ್ತಿನ
ಜಗತ್ತಿನ ಇತರ ಭಾಗಗಳಲ್ಲಿ ನಿಜ ಅಂತ ಹೇಳ್ಬೋದು. 2 ಮತ್ತೆ 3 ಚಕ್ರದ ವಾಹನಗಳು ಅಂದ್ರೆ 2 ವೀಲರ್ ಮತ್ತೆ 3 ವೀಲರ್ಸ್ 2024ರಲ್ಲಿ ಗ್ಲೋಬಲಿ ಅತಿ ಹೆಚ್ಚು ಎಲೆಕ್ಟ್ರಿಫೈಡ್ ರೋಡ್ ಟ್ರಾನ್ಸ್ಪೋರ್ಟ್ ಸೆಗ್ಮೆಂಟ್ ಆಗಿ ಉಳಿದೋಗಿದೆ. ಇದು ಗ್ಲೋಬಲಿ ನೋಡಿದಾಗ ಈ ಫ್ಲೀಟ್ ನ 9% ಗಿಂತ ಹೆಚ್ಚು ಎಲೆಕ್ಟ್ರಿಕ್ ಆಗಿದೆ. ಎಲ್ಲ ಈ ಒಂದು 2 ವೀಲರ್ಸ್ ಮತ್ತೆ 3 ವೀಲರ್ಸ್ ವಾಹನಗಳಲ್ಲಿ ನಾವು ನೋಡಿದಾಗ 15% ಸ್ಟೇಬಲ್ ಆಗಿ ಎಲೆಕ್ಟ್ರಿಕ್ ಆಗಿದೆ. ಒಟ್ಟು ಮಾರಾಟವನ್ನ ನೋಡ್ತಿದೀವಿ ಅಂತಂದ್ರೆ 10 ಮಿಲಿಯನ್ ಯೂನಿಟ್ಸ್ ಗಳನ್ನ ತಲುಪಿದೆ. ಈ ಒಂದು ಡೆವಲಪ್ಮೆಂಟ್ ನಾವು ನೋಡಿದಾಗ ಚೈನಾ, ಭಾರತ ಮತ್ತೆ ಸೌತ್ ಈಸ್ಟ್ ಏಷ್ಯಾದಲ್ಲಿ ಜಾಸ್ತಿ ನಡೀತಾ ಇದೆ. ಈ ವಾಹನಗಳಿಗೆ ವಿಶ್ವದ ಅತಿ ದೊಡ್ಡ ಮಾರ್ಕೆಟ್ಗಳು 2024ರ ಗ್ಲೋಬಲಿ ಮಾರಾಟದ ಸುಮಾರು 80% ನಷ್ಟು ಪಾಲನ್ನ ಹೊಂದಿದೆ. ಈ ಮಾರ್ಕೆಟ್ಗಳಲ್ಲಿ 2 ಮತ್ತೆ 3 ವೀಲರ್ಸ್ ಗಳನ್ನ ನಾವು ನೋಡಿದಾಗ ಅಫೋರ್ಡಬಿಲಿಟಿ ಆಗಿರ್ಬೋದು ಮತ್ತೆ ಆಕ್ಸೆಸಿಬಿಲಿಟಿ ತುಂಬಾ ಜಾಸ್ತಿ ಬರ್ತಿದೆ ಅಂತ. ಕೊನೆಯಲ್ಲಿ ನಾವು ನೋಡಿದಾಗ ಈ ಡೆವಲಪಿಂಗ್ ಎಕಾನಮೀಸ್ ಎಲೆಕ್ಟ್ರಿಕ್ ಮೊಬಿಲಿಟಿಯನ್ನ ಸುಲಭವಾದ ಎಂಟ್ರಿ ಪಾಯಿಂಟ್ಗೂ ಕೂಡ ಕರ್ಕೊಂಡು ಹೋಗುತ್ತೆ. ಭಾರತದಲ್ಲಿ ಎಲೆಕ್ಟ್ರಿಕ್ 2 ವೀಲರ್ ಸೇಲ್ಸ್ 2024ರಲ್ಲಿ 1.3 ಮಿಲಿಯನ್ ತಲುಪಿದೆ. ಇದು ನಮ್ಮ ಒಟ್ಟಾರೆ 2 ವೀಲರ್ ಮಾರ್ಕೆಟ್ ನ 6% ಆಗಿದೆ. ಇನ್ನು 2023ರಲ್ಲಿ 180 ಇದ್ದ ಮ್ಯಾನುಫ್ಯಾಕ್ಚರರ್ಸ್ ಇಂದ 2024ರಲ್ಲಿ 220 ವಿಭಿನ್ನ ಮ್ಯಾನುಫ್ಯಾಕ್ಚರರ್ಸ್ ಒಂದಿಗೆ ನಾವು ಡೈನಮಿಕ್ ಎಕೋಸಿಸ್ಟಮ್ ಅನ್ನು ಕೂಡ ಹೊಂದಿದೀವಿ ಅಂತ ತೋರಿಸಿದೀವಿ. ಆದ್ರೂ ಟಾಪ್ 4 ಕಂಪನಿಗಳು ಸುಮಾರು 80% ಸೇಲ್ಸ್ ಅನ್ನ ಹೊಂದಿದೆ. ನಮ್ಮ ಅನೇಕ ಎಲೆಕ್ಟ್ರಿಕ್ 2 ವೀಲರ್ಸ್ ಗಳನ್ನ ಆಶ್ಚರ್ಯಕರವಾಗಿ ನೋಡೋದಾದ್ರೆ ಅಫೋರ್ಡಬಲ್ ಆಗಿದೆ ಅಂತ ಹೇಳ್ಬೋದು. ಫಾರ್ ಎಕ್ಸಾಂಪಲ್, ಓಲಾ S1X ಎಂಟ್ರಿ ಮಾಡೆಲ್ ನಾವು ನೋಡಿದಾಗ 2 ಕಿಲೋವಾಟ್ ಪರ್ ಅವರ್ ಬ್ಯಾಟರಿ, ಇದು ಈಗ 6 ಕಿಲೋವಾಟ್ ಪೀಕ್ ಅವರ್ ಅನ್ನ ಹೊಂದಿದೆ. ಇದರ ಬೆಲೆ ಸುಮಾರು ಇಂಡಿಯನ್ ರುಪೀಸ್ ಅಲ್ಲಿ ನೋಡಿದಾಗ 70,000, ಸುಮಾರು $850. ಇದು ಭಾರತದಲ್ಲಿ ಹೆಚ್ಚು ಮಾರಾಟವಾಗುವ ಹಾಗೇನೆ ಟ್ರೆಡಿಷನಲಿ 2 ವೀಲರ್ ಗಳ ಒಂದು ಆವರೇಜ್ ಬೆಲೆಗಿಂತ ಕಡಿಮೆ. ನಾವು ಇದನ್ನ ಹೇಗೆ ನಿರ್ವಹಿಸ್ತಾ ಇದೀವಿ? ಸರ್ಕಾರಿ ಬೆಂಬಲವನ್ನ ನಾವು ನೋಡಿದಾಗ ಅಫೋರ್ಡಬಿಲಿಟಿ ಗ್ಯಾಪ್ ಹೆಚ್ಚಿನ ಭಾಗವನ್ನ ಕಡಿಮೆ ಮಾಡ್ತಿದೆ. PM ಇ ಡ್ರೈವ್ ಪಾಲಿಸಿಯ ಈ ಒಂದು ಲಿಥಿಯಂ ಅಯಾನ್ ಬ್ಯಾಟರಿಗಳನ್ನ ಹೊಂದಿರೋ 2 ವೀಲರ್ ಗಳಿಗೆ ಪ್ರತಿ ಕಿಲೋವಾಟ್ ಪರ್ ಅವರ್ 5,000 ರೂಪಾಯಿಗಳವರೆಗೂ ಕೂಡ ಪರ್ಚೇಸ್ ಇನ್ಸೆಂಟಿವ್ಸ್ ಅನ್ನ ನೀಡುತ್ತೆ. ಇದು ಕನಿಷ್ಠ ಮಾರ್ಚ್ 2024ರವರೆಗೂ ಕೂಡ ಹೀಗೆ ಮುಂದುವರಿಯುತ್ತೆ ನೋಡಿ. ಇನ್ನು ಆಪ್ಟಿಮಿಸ್ಟಿಕ್ ಆಗಿ ನಾವು ನೋಡೋದಾದ್ರೆ ಇದು ಹೊಸ ಎಕೋಸಿಸ್ಟಮ್ ನ ಆ ಹೊತ್ತಿಗೆ ಸೆಲ್ಫ್ ಸಸ್ಟೈನಿಂಗ್ ಆಗುತ್ತೆ ಅನ್ನೋದು ಕೂಡ ಗೊತ್ತಾಗುತ್ತೆ. ಹಾಗೆ ಫಾಸ್ಟ್ ಆಗೂ ಕೂಡ ಅದೇ ದಾರಿಯಲ್ಲಿ ನಡೀತಿದೆ. ಇನ್ನು ಭಾರತದಲ್ಲಿ 80 ದೊಡ್ಡ ಎಲೆಕ್ಟ್ರಿಕ್ 2 ವೀಲರ್ ಮ್ಯಾನುಫ್ಯಾಕ್ಚರರ್ಸ್ 2024ರಲ್ಲಿ ಒಟ್ಟು 10 ಮಿಲಿಯನ್ ಯೂನಿಟ್ಸ್ ಗಳನ್ನ ಉತ್ಪಾದನೆ ಸಾಮರ್ಥ್ಯವನ್ನು ಕೂಡ ಹೊಂದಿದ್ದಾರೆ. ಇದು ಆ ವರ್ಷದ ದೇಶೀಯ ಮಾರಾಟಕ್ಕಿಂತ ಸುಮಾರು 8 ಪಟ್ಟು ಹೆಚ್ಚು. ಇನ್ನು ಘೋಷಿಸಲಾದ ಎಲ್ಲಾ ಎಕ್ಸ್ಪ್ಯಾಂಡ್ ಮಾಡಿರೋ ಜಾರಿಗೆ ಏನಾದ್ರೂ ಹೊರಗಡೆ ಬಂತು ಅಂತಂದ್ರೆ ಈ ಸಾಮರ್ಥ್ಯ ಇನ್ನಷ್ಟು ಕೂಡ ಸ್ಟ್ರಾಂಗ್ ಆಗಿ ಬರ್ಬೋದು. ಅಂದ್ರೆ 17 ಮಿಲಿಯನ್ಗೆ ತಲುಪುವಂತಹ ಎಕ್ಸ್ಪೆಕ್ಟೇಷನ್ಸ್ ಕೂಡ ಇದೆ. ಇದು ಭಾರತವನ್ನ ಎಕ್ಸ್ಪೋರ್ಟ್ ಹಬ್ ಆಗು ಕೂಡ ಮಾಡಬಹುದು. ಭಾರತವು ಎಲೆಕ್ಟ್ರಿಕ್ 3 ವೀಲರ್ ಗಳಲ್ಲೂ ಕೂಡ ಸಾಕಷ್ಟು ಯಶಸ್ಸನ್ನ ಕಂಡಿದೆ. 2023ರಲ್ಲಿ ಭಾರತವು ಎಲೆಕ್ಟ್ರಿಕ್ 3 ವೀಲರ್ ಗಳಿಂದ ವಿಶ್ವದ ಅತಿ ದೊಡ್ಡ ಮಾರ್ಕೆಟ್ ಆಗೋದನ್ನು ಕೂಡ ಅಂದ್ರೆ ಕಾಣ್ತಿದೆ ಅಂತ ಚೈನಾವನ್ನ ಹಿಂದೆ ಇಟ್ಟಿದೆ. 2024ರ ಹೊತ್ತಿಗೆ ಭಾರತದ 3 ವೀಲರ್ ಗಳಲ್ಲಿ 57% ಅಷ್ಟು ಎಲೆಕ್ಟ್ರಿಕ್ ಆಗತ್ತೆ ಅಂತ. ಇದು ಒಂದು ರೆಕಾರ್ಡ್ ಅಂತಾನೆ ಹೇಳ್ಬೋದು. ಇದೆಲ್ಲ ಆದ್ಮೇಲೆ ಈ ಕಥೆಯಲ್ಲಿ ಬಹಳಷ್ಟು ಸೂಕ್ಷ್ಮತೆಗಳಿದೆ. ಇದರ ಬಗ್ಗೆ ನಾವು ಹಿಂದೆನೂ ಕೂಡ ವಿವರವಾಗಿ ಮಾತಾಡಿದೀವಿ. ನೀವು ಎಲೆಕ್ಟ್ರಿಕ್ ವೆಹಿಕಲ್ ಕ್ರಾಂತಿಯನ್ನ ಹೊಂದಬೇಕಾದ್ರೆ ನಿಮಗೆ ಬ್ಯಾಟರಿ ಕ್ರಾಂತಿ ಸಹ ಬೇಕಾಗುತ್ತೆ. 2024ರಲ್ಲಿ ಗ್ಲೋಬಲ್ ಬ್ಯಾಟರಿ ಬೇಡಿಕೆ ಮೊದಲ ಬಾರಿಗೆ ನಾವು ನೋಡಿದಾಗ 1 ಟೆರಾವಾಟ್ ಅವರ್ಸ್ ಮೇಲಿತ್ತು. ಇದು ಅಗಾಧ ಪ್ರಮಾಣದ ಎನರ್ಜಿ ಸ್ಟೋರೇಜ್ ಅಂತ ಹೇಳ್ಬೋದು. 2024ರಲ್ಲಿ ಯಾವುದೇ ಆವರೇಜ್ ವಾರದಲ್ಲಿನ ಬ್ಯಾಟರಿ ಬೇಡಿಕೆಯು ಕೇವಲ 1 ದಶಕದ ಹಿಂದೆ ಒಂದು ಇಡೀ ವರ್ಷದ ಒಂದು ಬ್ಯಾಟರಿ ಬೇಡಿಕೆಯನ್ನ ಮೀರಿಸಿತ್ತು. ನೋಡಿ, ಈ ಏರಿಕೆಗೆ ಇವಿಸ್ ಪ್ರಮುಖ ಚಾಲಕವಾಗಿತ್ತು ಅಂತ ಗೊತ್ತಾಗುತ್ತೆ. 950 ಗಿಗಾವಾಟ್ ಪರ್ ಅವರ್ಸ್ ಹೆಚ್ಚಿನ ಬ್ಯಾಟರಿ ಬೇಡಿಕೆನೂ ಕೂಡ ಕಾರಣವಾದವು. ಇದು 2030ಕ್ಕಿಂತ 25% ಹೆಚ್ಚು. ಹಾಗೇನೆ ಇದು ಹೆಚ್ಚಾಗ್ತಾ ಹೋಗ್ತಾನೆ ಇರುತ್ತೆ. ಇವಿ ಬ್ಯಾಟರಿ ಬೇಡಿಕೆನ ನಾವು ನೋಡಿದಾಗ 2030ರ ಹೊತ್ತಿಗೆ 3 ಟೆರಾವಾಟ್ ಅವರ್ಸ್ಗಿಂತ ಹೆಚ್ಚು ತಲುಪುವಂತ ನಿರೀಕ್ಷೆಯನ್ನ ಇಟ್ಕೊಂಡಿದ್ದಾರೆ. ಇದು ಹಿಂದಿನಿಂದ 3 ಪಟ್ಟು ಜಾಸ್ತಿ. ಈ ಬೇಡಿಕೆಯನ್ನ ಪೂರೈಸಲು ಸಪ್ಲೈ ಓವರ್ ಟೈಮ್ ಕೆಲಸ ಮಾಡ್ತಿದೆ. 2024ರಲ್ಲಿ ಬ್ಯಾಟರಿ ಬೆಲೆಗಳು ಸುಮಾರು 20% ಕುಸಿತೋಗಿದೆ. ಇನ್ನು 2017ರಿಂದ ಅತಿ ದೊಡ್ಡ ಕುಸಿತ ಅಂತ ಹೇಳ್ಬೋದು. ಕಡಿಮೆ ಕ್ರಿಟಿಕಲ್ ಮಿನರಲ್ ಬೆಲೆಗಳು ಕೂಡ ಹೆಚ್ಚುತ್ತಿರುವಂತ ಒಂದು ಕಾಂಪಿಟೇಷನ್ ಇಂದಾಗಿ ಎಲ್ಲನೂ ಕೂಡ ಜಾಸ್ತಿ ಆಗ್ತಿದೆ. ಆದ್ರೆ ಈ ಒಂದು ಡೌನ್ ಫಾಲ್ ಎಲ್ಲ ಪ್ರದೇಶಗಳಲ್ಲಿ ಒಂದೇ ಆಗಿರಲ್ಲ. ಚೈನಾದಲ್ಲಿ ಬೆಲೆಗಳು ಸುಮಾರು 30% ಕುಸಿದ್ರೆ ಯುರೋಪ್ ಮತ್ತೆ ಯುನೈಟೆಡ್ ಸ್ಟೇಟ್ಸ್ ನಲ್ಲಿ ಹೆಚ್ಚು ಸಾಧಾರಣ ಅಂದ್ರೆ 10 to 15% ಕುಸಿತ ಬರ್ಬೋದು ಅಂತ. ಈ ಹೆಚ್ಚುತ್ತಿರೋ ಅಂತರನ ನೋಡಿದಾಗ ಚೈನೀ ಇವಿ ಮತ್ತೆ ಬ್ಯಾಟರಿ ಉತ್ಪಾದಕರಿಗೆ ಇಂಥ ಪ್ರಯೋಜನವನ್ನ ಹೊಂದೋದಕ್ಕೆ ಒಂದು ಕಾರಣ ಆಗತ್ತೆ. ಭಾರತವು ಕೂಡ ಈ ಆಟದಲ್ಲಿ ಇನ್ನೂ ದೊಡ್ಡ ಪ್ಲೇಯರ್ಸ್ ಅಲ್ಲ ಅಂತ ಹೇಳ್ಬೋದು. ನಾವು ಇತ್ತೀಚೆಗೆ ಇದನ್ನ ಕೂಡ ವಿವರವಾಗಿ ನಿಮ್ಗೆ ಹೇಳ್ಕೊಟ್ಟಿದೀವಿ. ನಮ್ಗೆ ಈಗ ಬ್ಯಾಟರಿಗಳು ಒಂದು ಸವಾಲು ಮತ್ತೆ ಅವಕಾಶಗಳು ಕೂಡ ಎರಡಾಗಿದೆ. ಒಂದ್ ಕಡೆ ಇದು ನಾವು ಪ್ರವೇಶಿಸಬಹುದು
ಮಾಡಬಹುದಾದ ಹೊಸ ವ್ಯವಹಾರವಾಗಿದೆ ಅಂತ ಹೇಳ್ಬೋದು. ನಾವು 2024ರಲ್ಲಿ ನಮ್ಮ ಮೊದಲ ದೇಶೀಯ ಬ್ಯಾಟರಿ ಪ್ಲಾಂಟ್ಗಳನ್ನ ತೆರೆದಿದ್ದೀವಿ. 5 ಗಿಗಾವಾಟ್ ಪರ್ ಅವರ್ಗಿಂತ ಹೆಚ್ಚು ಉತ್ಪಾದನೆ ಸಾಮರ್ಥ್ಯದೊಂದಿಗೆ ರಿಲಯನ್ಸ್ ಒಂದು ದೇಶೀಯ ಲೀಡರ್ ಈ ವರ್ಷ ಲಿಥಿಯಂ ಅಯಾನ್ ಬ್ಯಾಟರಿ ಸೇಲ್ಸ್ ಕಾರ್ಖಾನೆಯನ್ನು ಕೂಡ ಪ್ರಾರಂಭ ಮಾಡಿದೆ ಅಂತಲೂ ಕೂಡ ಇಲ್ಲಿ ಗೊತ್ತಾಗಿದೆ. ಹಾಗೇನೆ ಈ ಒಂದು ಟಾಟಾ ತಮಿಳುನಾಡಿನಲ್ಲಿ ಬ್ಯಾಟರಿ ಪ್ಲಾಂಟ್ ಅನ್ನು ಕೂಡ ನಿರ್ಮಿಸ್ತಾ ಇದೆ. ಆದ್ರೆ ಪ್ರಶ್ನೆ ಏನು ಅಂತಂದ್ರೆ, ನಾವು ಈ ಇಂಡಸ್ಟ್ರಿಯನ್ನ ಕ್ರ್ಯಾಕ್ ಮಾಡದೇ ಇದ್ರೆ ಏನಾಗುತ್ತೆ? ಕೊನೆಯಲ್ಲಿ ನಾವು ಇನ್ನೂ ಕೂಡ ಬಹಳ ದೂರ ಹೋಗ್ಬೇಕಾಗತ್ತೆ. ಚೈನಾದ ಬ್ಯಾಟರಿ ಉತ್ಪಾದನೆ ಸಾಮರ್ಥ್ಯ ಪ್ರಸ್ತುತ ಭಾರತಕ್ಕಿಂತ 500 ಪಟ್ಟು ಹೆಚ್ಚಾಗಿದೆ ಗೊತ್ತಾ? ಬ್ಯಾಟರಿಗಳು ಹೊಸ ಆಯಿಲ್ ಆಗಿದ್ರೆ ನಾವು ಭವಿಷ್ಯದಲ್ಲಿ ಒಪೆಕ್ ಅಂದ್ರೆ ಆರ್ಗನೈಸೇಷನ್ ಆಫ್ ದಿ ಪೆಟ್ರೋಲಿಯಂ ಎಕ್ಸ್ಪೋರ್ಟಿಂಗ್ ಕಂಟ್ರೀಸ್ ಈ ರೀತಿಯ ಬ್ಯಾಟರಿಯನ್ನ ಸ್ಕ್ವೀಸ್ ಮಾಡಬೇಕು ಅನ್ನೋದು ಕೂಡ ನಿರೀಕ್ಷೆ ಮಾಡಬೇಕಾಗತ್ತೆ. ಈ ಪ್ರಶ್ನೆಯನ್ನ ಕೇಳ್ತಿರೋರು ನಾವೊಬ್ಬರೇ ಅಲ್ಲ, ಇದು ಯುರೋಪ್ ಮತ್ತೆ ಉತ್ತರ ಅಮೆರಿಕದಲ್ಲೂ ಕೂಡ ಒಂದು ಕಾಳಜಿ ಅಂತ ಹೇಳ್ಬೋದು. 2024ರಲ್ಲಿ ಗ್ಲೋಬಲಿ ಬ್ಯಾಟರಿ ಸೇಲ್ಸ್ ಉತ್ಪಾದನೆಯಲ್ಲಿ ನಾವು ನೋಡಿದಾಗ ಚೈನಾ 80% ನಷ್ಟು ಪಾಲನ್ನ ಹೊಂದಿದೆ. ಮತ್ತೆ ಬ್ಯಾಟರಿ ಕೂಡ ಈ ಕಾಂಪೊನೆಂಟ್ಸ್ ನಲ್ಲಿ ಉತ್ಪಾದನೆಯಲ್ಲಿ ಬಹುತೇಕ ಮೋನೋಪೊಲಿನೂ ಕೂಡ ಸ್ಥಾಪಿಸಿದೆ. ಸುಮಾರು 85% ಕ್ಯಾಥೋಡ್ ಆಕ್ಟಿವ್ ಮೆಟೀರಿಯಲ್ಸ್ ನಾವು ನೋಡಿದಾಗ 90% ಗಿಂತ ಹೆಚ್ಚು ಈ ಒಂದು ಆನೋಡ್ ಆಕ್ಟಿವ್ ಮೆಟೀರಿಯಲ್ಸ್ ಉತ್ಪಾದನೆಯನ್ನು ಕೂಡ ಪೂರೈಸ್ತಾ ಇದೆ. ಇದು ನಾವು ಇತ್ತೀಚೆಗೆ ಹೇಳ್ಕೊಟ್ಟಂತೆ ನೀವು ಯಾವುದೇ ಬ್ಯಾಟರಿ ಟೆಕ್ನಾಲಜಿಯನ್ನ ನೋಡಿದ್ರು ಕೂಡ ನಿಜ ಅನ್ಸುತ್ತೆ ಬಿಡಿ. ಈ ಎಲ್ಲಾ ಹೊಸ ಎಲೆಕ್ಟ್ರಿಕ್ ವಾಹನಗಳಿಗೆ ಚಾರ್ಜ್ ಮಾಡಬೇಕು ಅಂತಂದ್ರೆ ಎಲ್ಲೋ ಒಂದ್ ಕಡೆ ಬೇಕೇ ಬೇಕು. ಮತ್ತೆ ಗ್ಲೋಬಲಿ ನಾವು ನೋಡಿದಾಗ ಚಾರ್ಜಿಂಗ್ ಇನ್ಫ್ರಾಸ್ಟ್ರಕ್ಚರ್ ಬೇಡಿಕೆಯನ್ನು ಕೂಡ ಪೂರೈಸಬೇಕಾದ್ರೆ ವೇಗವಾಗಿ ಎಕ್ಸ್ಪ್ಯಾಂಡ್ ಆಗ್ತಾ ಇದೆ. ಈ ಒಂದು ಪಬ್ಲಿಕ್ ಚಾರ್ಜಿಂಗ್ ಸ್ಟೇಷನ್ಗಳು ಕಳೆದ 2 ವರ್ಷಗಳಲ್ಲಿ ಜಾಸ್ತಿ ಆಗಿದೆ ಅಂತಾನೆ ಹೇಳ್ಬೋದು. 2024ರಲ್ಲಿ ಮಾತ್ರ 1.3 ಮಿಲಿಯನ್ ಗಿಂತ ಹೆಚ್ಚು ಈ ಒಂದು ಪಬ್ಲಿಕ್ ಚಾರ್ಜಿಂಗ್ ಪಾಯಿಂಟ್ಸ್ ಗಳು ಬಂದಿದೆ. ಇದು 2020ರಲ್ಲಿ ಲಭ್ಯವಿದ್ದ ಒಟ್ಟು ಪಾಯಿಂಟ್ಗಳ ಸಂಖ್ಯೆಗೆ ಸರಿಸುಮಾರು ಸಮಾನವಾಗಿದೆ ಅಂತ ಹೇಳ್ಬೋದು. 2020ರಿಂದ ಈ ಒಂದು ಸಾರ್ವಜನಿಕ ಚಾರ್ಜರ್ಗಳಲ್ಲಿ ಡೆವಲಪ್ಮೆಂಟ್ ನಾವು ನೋಡಿದಾಗ ಸುಮಾರು 3/2 ಚೈನಾದಲ್ಲಿ ಸಂಭವಿಸಿದೆ. ಇದು ಈಗ ಸುಮಾರು 65% ಚಾರ್ಜಿಂಗ್ ಇನ್ಫ್ರಾಸ್ಟ್ರಕ್ಚರ್ ಏನಿದೆ ಅದು ಗ್ಲೋಬಲಿ 60% ಎಲೆಕ್ಟ್ರಿಕ್ ಈ ಒಂದು ಲೈಟ್ ಡ್ಯೂಟಿ ವೆಹಿಕಲ್ ಸ್ಟಾಕ್ ಅನ್ನ ಹೊಂದ್ಕೊಂಡಿದೆ. ಯುರೋಪ್ ನಲ್ಲಿ ಸಾರ್ವಜನಿಕ ಈ ಒಂದು ಚಾರ್ಜಿಂಗ್ ಪಾಯಿಂಟ್ಸ್ ಗಳ ಸಂಖ್ಯೆನ ನೋಡಿದಾಗ 2024ರಲ್ಲಿ 35% ಗಿಂತ ಹೆಚ್ಚು ಬೆಳೆದಿದ್ದು 1 ಮಿಲಿಯನ್ ಗಿಂತ ಹೆಚ್ಚು ತಲುಪಿದೆ. ಇನ್ನು ಯುನೈಟೆಡ್ ಸ್ಟೇಟ್ಸ್ ತನ್ನ ಒಂದು ಚಾರ್ಜಿಂಗ್ ಸ್ಟಾಕ್ ಅನ್ನ 2024ರಲ್ಲಿ 20% ಗಿಂತ ಹೆಚ್ಚಿದ್ದು 2 ಲಕ್ಷಕ್ಕಿಂತ ಕಡಿಮೆ ಸಾರ್ವಜನಿಕ ಚಾರ್ಜಿಂಗ್ ಪಾಯಿಂಟ್ಸ್ ಗಳನ್ನ ತಲುಪಿದೆ. ಇನ್ನು ಚಾರ್ಜರ್ಗಳ ಸಂಖ್ಯೆಯನ್ನ ಮೀರಿ ಜಗತ್ತು ಉತ್ತಮ ಚಾರ್ಜರ್ಗಳಂತನೂ ಕೂಡ ಸಾಕ್ತಾ ಇದೆ. 2024ರಲ್ಲಿ ಫಾಸ್ಟ್ ಚಾರ್ಜರ್ಗಳ ಜಾಗತಿಕ ಸ್ಟಾಕ್ ನಾವು ನೋಡಿದಾಗ 2 ಮಿಲಿಯನ್ಗೆ ತಲುಪಿದೆ. ಈ ಒಂದು ಅಲ್ಟ್ರಾ ಫಾಸ್ಟ್ ಚಾರ್ಜರ್ಗಳು 150 ಕಿಲೋವಾಟ್ ಅಥವಾ ಅದಕ್ಕಿಂತ ಹೆಚ್ಚು ನೀಡೋ ಸಾಮರ್ಥ್ಯವನ್ನು ಕೂಡ ಹೊಂದಿರುತ್ತೆ. 50% ಗಿಂತ ಹೆಚ್ಚು ಬೆಳೆದಿದೆ ಅಂತಾನೆ ಹೇಳ್ಬೋದು. ಈಗ ಎಲ್ಲ ಫಾಸ್ಟ್ ಚಾರ್ಜರ್ಗಳಲ್ಲಿ ಸುಮಾರು 10% ಅನ್ನ ಹೊಂದಿರುತ್ತೆ. ಈ ಅಲ್ಟ್ರಾ ಫಾಸ್ಟ್ ಚಾರ್ಜರ್ಗಳು ಚಾರ್ಜಿಂಗ್ ಸಮಯವನ್ನ ಕಡಿಮೆ ಮಾಡೋದಕ್ಕೆ ಇವಿಸ್ ಗಳ ಒಂದು ವ್ಯಾಪಕ ಶ್ರೇಣಿಯ ಉಪಯೋಗಗಳಿಗೆ ಹೆಚ್ಚು ಪ್ರಾಯೋಗ ಮಾಡಬೇಕು ಅಂತಾನೂ ಕೂಡ ನಿರ್ಣಾಯಕವಾಗಿದೆ. ಈ ನಮ್ಮ ಭಾರತದಲ್ಲೂ ಕೂಡ ನಮ್ಮ ಈ ಒಂದು ಚಾರ್ಜಿಂಗ್ ಇನ್ಫ್ರಾಸ್ಟ್ರಕ್ಚರ್ ಅನ್ನು ನೋಡಿದಾಗ ತುಂಬಾ ವೇಗವಾಗಿ ನಡೀತಿದೆ. ನಾವು 2024ರಲ್ಲಿ ಮಾತ್ರ ಸುಮಾರು 40,000 ಹೊಸ ಪಬ್ಲಿಕ್ ಚಾರ್ಜರ್ ಗಳನ್ನ ಸ್ಥಾಪಿಸಿದೀವಿ. ಇದು ಇನ್ನಷ್ಟು ವೇಗವಾಗಿ ಬೆಳಿಬಹುದು. ಅಂದ್ರೆ ಅಕ್ಟೋಬರ್ 2024ರಲ್ಲಿ PME ಡ್ರೈವ್ ಯೋಜನೆಯ ಮೂಲಕ ಚಾರ್ಜಿಂಗ್ ಇನ್ಫ್ರಾಸ್ಟ್ರಕ್ಚರ್ಗೆ 2,000 ಕೋಟಿ ರೂಪಾಯಿಗಳನ್ನು ಕೂಡ ಮೀಸಲಿಡಲಾಗಿದೆ. ಹೆಚ್ಚಾಗಿ ನಮ್ಮ ನಗರಗಳಾಗಿರ್ಬೋದು ಮತ್ತೆ ಹೆಚ್ಚು ಬಳಸಲಾಗೋ ಈ ಒಂದು ಸಾರಿಗೆ ಕಾರಿಡಾರ್ಗಳಂತ ಹೇಳ್ತಾರಲ್ಲ ಅದು. ಈ ಒಂದು ಪ್ರಯತ್ನ ಭಾರತಕ್ಕೆ ನಿರ್ದಿಷ್ಟವಾಗಿ ಮುಖ್ಯ ಆಗಿದೆ. ಹೆಚ್ಚಿನ ನಗರ ಭಾರತೀಯರು ಈ ಒಂದು ಮೀಸಲಾದ ಪಾರ್ಕಿಂಗ್ ಇಲ್ಲದೆ ಬಹು ಕುಟುಂಬಗಳಿಗೂ ಕೂಡ ಕಟ್ಟಡಗಳಿಗಾಗಿ ವಾಸಿಸ್ತಾರೆ ಅಲ್ವಾ, ಅದೆಲ್ಲನೂ ಕೂಡ. ಇಲ್ಲಿ AV ಅಡಾಪ್ಟೇಷನ್ ಹೆಚ್ಚಾಗೋದಕ್ಕೆ ಪಬ್ಲಿಕ್ ಚಾರ್ಜಿಂಗ್ ತುಂಬಾನೇ ಮುಖ್ಯ. ಆದ್ರೆ ನಾವು ಫಾಸ್ಟ್ ಚಾರ್ಜಿಂಗ್ ಅಷ್ಟೊಂದು ಒತ್ತು ಕೊಡ್ತಾ ಇಲ್ಲ ಅಂತ ಗೊತ್ತಾಗುತ್ತೆ. ಯಾಕೆ ಅಂತಂದ್ರೆ ನಮ್ಮ EV ಮಾರ್ಕೆಟ್ ನಲ್ಲಿ 2 ಮತ್ತೆ 3 ವೀಲರ್ಸ್ ಗಳು ಪ್ರಮುಖವಾಗಿದೆ. ಮತ್ತೆ ಅವುಗಳ ಅವಶ್ಯಕತೆಗಳು ಕೂಡ ತುಂಬಾ ಡಿಫ್ರೆಂಟ್ ಆಗಿದೆ. ಈ ವಾಹನಗಳಲ್ಲಿ ಹೆಚ್ಚಿನವು ಸಣ್ಣ ಬ್ಯಾಟರಿಗಳನ್ನ ಹೊಂದಿರುತ್ತೆ. ಕಡಿಮೆ ಪವರ್ ಉಪಕರಣಗಳೊಂದಿಗೆ ಪರಿಣಾಮಕಾರಿಯಾಗೂ ಕೂಡ ಚಾರ್ಜ್ ಮಾಡಬಹುದು. ಅದಕ್ಕಾಗಿನೇ ನಮ್ಮ ಒಂದು ಚಾರ್ಜಿಂಗ್ ಇನ್ಫ್ರಾಸ್ಟ್ರಕ್ಚರ್ ಅನ್ನು ನೋಡಿದಾಗ ನಾವು ವಿದೇಶದಲ್ಲೂ ಕೂಡ ನೋಡುವುದಕ್ಕಿಂತ ತುಂಬಾ ಡಿಫ್ರೆಂಟ್ ಆಗಿದೆ. ನಾವು ತುಂಬಾ ವಿಶಿಷ್ಟ ಆಗಿರೋ ಚಾಲೆಂಜಸ್ ಗಳನ್ನ ನೋಡಿದೀವಿ. ನಾವು ಬ್ಯಾಟರಿ ಸ್ವಾಪಿಂಗ್ ಕೂಡ ಪ್ರಯತ್ನ ಮಾಡಿದೀವಿ. ವಾಹನ ಚಾರ್ಜ್ ಆಗುವವರೆಗೂ ಕೂಡ ಕಾಯೋ ಬದಲು ರೈಡರ್ಗಳು ತಮ್ಮ ಖಾಲಿಯಾದ ಬ್ಯಾಟರಿಗಳನ್ನ ಸಂಪೂರ್ಣವಾಗಿ ಚಾರ್ಜ್ ಮಾಡಿದ ಬ್ಯಾಟರಿಗಳಾಗಿ ನಿಮಿಷಗಳಲ್ಲಿ ಬದಲಾಯಿಸಿಕೊಳ್ಬಹುದು. ನಮ್ಮ ಬ್ಯಾಟರಿ ಈ ಒಂದು ಸ್ಟಾಪಿಂಗ್ ಮಾರ್ಕೆಟ್ ಕಳೆದ 5 ವರ್ಷಗಳಲ್ಲಿ ಗಣನೀಯವಾಗಿ ಬೆಳೀತಾ ಇದೆ. ಬ್ಯಾಟರಿ ಸ್ಮಾರ್ಟ್ ಮತ್ತೆ ಸನ್ ಮೊಬಿಲಿಟಿ ಅಂತಹ ಕಂಪನಿಗಳು ತುಂಬಾ ಮುಂದೆ ಇದೆ ಅಂತ ಹೇಳ್ಬೋದು. ಈ ಒಂದು ಬ್ಯಾಟರಿ ಸ್ಮಾರ್ಟ್ ಒಂದೇ ಏಪ್ರಿಲ್ 2024ರಲ್ಲಿ 1,000 ಸ್ಟೇಷನ್ ಗಳನ್ನ ತಲುಪಿದೆ.
ಆದ್ರೆ ಈ ಒಂದು ಸನ್ ಮೊಬಿಲಿಟಿ ಭಾರತದ 19 ನಗರಗಳಲ್ಲಿ 630ಕ್ಕೂ ಹೆಚ್ಚು ಸ್ಟಾಪಿಂಗ್ ಸ್ಟೇಷನ್ಗಳನ್ನು ಕೂಡ ಹೊಂದಿದೆ ಗೊತ್ತಾ. ನಮ್ಮ ಅಂದಾಜಿತ ಇವಿ ಬೆಳವಣಿಗೆನ ನಾವು ನೋಡಿದಾಗ ಇದನ್ನ ಸಪೋರ್ಟ್ ಮಾಡಬೇಕು ಅಂತಾನೆ ಭಾರತದ ಚಾರ್ಜಿಂಗ್ ಈ ಒಂದು ಇನ್ಫ್ರಾಸ್ಟ್ರಕ್ಚರ್ ಏನಿದೆ 2030ರ ಹೊತ್ತಿಗೆ ಸುಮಾರು 5 ಪಟ್ಟು ಹೆಚ್ಚಾಗಬೇಕು. ಅಂದ್ರೆ 2030ರವರೆಗೆ ಪ್ರತಿ ವರ್ಷ ಸುಮಾರು 50,000 ಚಾರ್ಜಿಂಗ್ ಪಾಯಿಂಟ್ಸ್ ಗಳನ್ನ ಸೇರಿಸಬೇಕು. ಇದು 2024ರಲ್ಲಿ ಸೇರಿಸಿದ ಸಂಖ್ಯೆಗಿಂತ 30% ಹೆಚ್ಚು. ಇದು ಗಣನೀಯ ಇನ್ವೆಸ್ಟ್ಮೆಂಟ್ ಬೇಕೇ ಬೇಕಾಗತ್ತೆ. ಇದಕ್ಕೋಸ್ಕರ ನಮ್ಮ ಗ್ರಿಡ್ ಇಂತಹ ಏರಿಕೆಯನ್ನು ನಿಭಾಯಿಸಬೇಕಾದ್ರೆ ಸಾಧ್ಯ ಆಗತ್ತಾ? ಆಸಕ್ತಿದಾಯಕವಾಗಿ ನಾವು ನೋಡೋದಾದ್ರೆ ಖಂಡಿತವಾಗ್ಲೂ ಸಾಧ್ಯ. ಇದು ನಮ್ಮ ಎಲೆಕ್ಟ್ರಿಸಿಟಿ ಗ್ರಿಡ್ ಮೇಲೆ ಪರಿಣಾಮ ಬಿದ್ದೇ ಬೀಳತ್ತೆ. ಹಾಗೆ ನಿಜವಾಗ್ಲೂ ಕೂಡ ಇದನ್ನ ನಾವು ಇಂಪ್ರೂವ್ ಮಾಡಬಹುದು. ನಮ್ಮ ಅಂದಾಜಿತ ಇವಿ ಬೆಳವಣಿಗೆಯು ಕೂಡ 2030ರ ಹೊತ್ತಿಗೆ ಅವು ಭಾರತದ ಒಟ್ಟು ವಿದ್ಯುತ್ ಬೇಡಿಕೆಯ ಕೇವಲ 1.1% ರಷ್ಟು ಮಾತ್ರ ಹೊಂದಿರುತ್ತೆ. ರಿಯಾಲಿಟಿಯಲ್ಲಿ ನಾವು ನೋಡಿದಾಗ ಇವಿಸ್ ನಮ್ಮ ಬೆಳೆಯುತ್ತಿರುವ ಅಂದ್ರೆ ಇಂಟರ್ಮಿಟೆಂಟ್ ರಿನ್ಯೂವಬಲ್ ಎನರ್ಜಿ ಕೆಪಾಸಿಟಿ ಅಂತ ಏನ್ ಹೇಳ್ತೀವಿ, ಇದು ಒಂದು ವ್ಯಾಲ್ಯುಬಲ್ ಆಗಿರೋ ಫ್ಲೆಕ್ಸಿಬಲ್ ಡಿಮ್ಯಾಂಡ್ ಅನ್ನು ಕೂಡ ಮೂಲವಾಗಬಹುದು ಅಂತ ತೋರಿಸುತ್ತೆ. ಈ ಒಂದು ನಮ್ಮ ಗ್ರಿಡ್ಗೆ ಜಾಸ್ತಿ ಸೋಲಾರ್ ಮತ್ತೆ ವಿಂಡ್ ಪವರ್ ಜಾಸ್ತಿ ಬೇಕಾಗುತ್ತೆ ಅಲ್ವಾ, ಅದು ಕೂಡ ಸಹಾಯ ಮಾಡಬಹುದು. ಇನ್ನು ಸ್ಮಾರ್ಟ್ ಚಾರ್ಜಿಂಗ್ ನಂತಹ ಈ ಒಂದು ಟೆಕ್ನಾಲಜಿ ಹೆಚ್ಚು ಈ ಒಂದು ರಿನ್ಯೂವಬಲ್ ಎನರ್ಜಿ ಬಳಸೋದ್ರಲ್ಲೂ ಕೂಡ ಜಾಸ್ತಿ ಆಗುತ್ತೆ. ಇವಿಸ್ ಚಾರ್ಜ್ ಆಗೋದನ್ನ ಖಚಿತಪಡಿಸ್ಕೊಳ್ಬಹುದು ಕೂಡ. ಇದು ಅವುಗಳ ಪರಿಣಾಮವನ್ನ ಇನ್ನಷ್ಟು ಕಡಿಮೆ ಮಾಡತ್ತೆ. ಸ್ನೇಹಿತರೆ, ಇದಷ್ಟು ಸ್ಟೋರೀಸ್ ನ ಅಪ್ಡೇಟ್ ಟಿಡ್ಬಿಟ್ಸ್ ಏನು ಅಂತ ನೋಡ್ಕೊಂಬರೋಣ. ನಂಬರ್ 1, ಬಿಸಿನೆಸ್ ಸ್ಟ್ಯಾಂಡರ್ಡ್ಸ್ ರಿಪೋರ್ಟ್ ಪ್ರಕಾರ ಇಂಡಿಗೋ ಏರ್ಲೈನ್ ಮತ್ತೆ ಸುಮಾರು 80 ವಿಮಾನಗಳು ಗ್ರೌಂಡೆಡ್ ಏರ್ಕ್ರಾಫ್ಟ್ ಮುಂದಿನ ಕೆಲವು ತಿಂಗಳಲ್ಲಿ ಮತ್ತೆ ಸೇವೆಗೆ ತಗೋಬರೋದಕ್ಕೆ ಸಿದ್ಧವಾಗಿದೆ. ಇದು ಸಾಮಾನ್ಯವಾಗಿ ಏರ್ಲೈನ್ಸ್ ಪ್ರತಿ ವರ್ಷಕ್ಕೆ ಸೇರಿಸೋ 40 ವಿಮಾನಗಳಿಗಿಂತ ಜಾಸ್ತಿ. ಈ ವಿಮಾನಗಳ ರೀಸ್ಟೋರೇಷನ್ ನಾವು ನೋಡಿದಾಗ ಏರ್ಲೈನ್ ನ ಫ್ಲೀಟ್ ಸ್ಟ್ರೆಂತ್ ಅನ್ನ ಗಣನೀಯವಾಗಿ ಹೆಚ್ಚಿಸುವಂತಹ ಎಕ್ಸ್ಪೆಕ್ಟೇಷನ್ಸ್ ನ ಇಟ್ಕೊಂಡಿದೆ. ಇದು ಏರ್ ಫೇರ್ಸ್ ಅಂದ್ರೆ ವಿಮಾನ ಪ್ರಯಾಣದ ದರಗಳನ್ನ ಕಡಿಮೆ ಮಾಡೋದಕ್ಕೂ ಸಹ ಸಹಾಯ ಮಾಡಬಹುದು. ಇಂಡಿಗೋ ಭಾರತದ ಅತಿ ದೊಡ್ಡ ಏರ್ಲೈನ್ ಆಗಿದೆ ಅಲ್ವಾ. ಮಾರ್ಕೆಟ್ ಶೇರ್ ಪ್ರಕಾರ ಮತ್ತೆ ವಿಮಾನಗಳು ಕೂಡ ಗ್ರೌಂಡ್ ಆಗಿರೋದ್ರಿಂದ ಅವ್ರಿಗೆ ಕೆಪಾಸಿಟಿ ಚಾಲೆಂಜಸ್ ಕೂಡ ಎದುರಾಗ್ತಿದೆ. ಆದ್ರೆ ಈಗ ಅವರು ತಮ್ಮ ಆಪರೇಷನ್ಸ್ ಅನ್ನ ಸ್ಟೇಬಲ್ ಮಾಡೋದ್ರ ಕಡೆ ತುಂಬಾ ಗಮನವನ್ನ ಹರಿಸ್ತಿದ್ದಾರೆ. ಈ ಕ್ರಮ ಏರ್ಲೈನ್ ನ ದೊಡ್ಡ ಸ್ಟ್ರಾಟಜಿ ಅಂದ್ರೆ ಕಾರ್ಯತಂತ್ರಕ್ಕೆ ಅನುಗುಣವಾಗಿದೆ. ಅವರು ತಮ್ಮ ಆಪರೇಷನ್ಸ್ ಗಳನ್ನ ಎಕ್ಸ್ಪ್ಯಾಂಡ್ ಮಾಡೋದಕ್ಕೆ ಸ್ಕೇಲ್ ಆಪರೇಷನ್ಸ್ ಮತ್ತೆ ರೂಟ್ ನೆಟ್ವರ್ಕ್ ಅನ್ನು ಕೂಡ ದೊಡ್ಡದು ಮಾಡಬಹುದು ಅನ್ನೋದು ಕೂಡ ಬಯಸ್ತಿದ್ದಾರೆ. ಈ ವಿಮಾನಗಳ ಒಂದು ಅಸೆಟ್ ಯುಟಿಲೈಸೇಷನ್ ಅಂದ್ರೆ ಲಭ್ಯವಿರುವ ಸಂಪನ್ಮೂಲಗಳನ್ನ ಉತ್ತಮವಾಗಿ ಬಳಸ್ಕೊಳ್ಳೋದಕ್ಕೆ ಸರ್ವಿಸ್ ರಿಲಯಬಿಲಿಟಿ ಅಂದ್ರೆ ಸೇವೆಗಳ ವಿಶ್ವಾಸಾರ್ಹತೆ ಏನಿರುತ್ತೆ ಅದನ್ನ ಹೆಚ್ಚಿಸೋದಕ್ಕೂ ಕೂಡ ಒಂದು ಹೆಜ್ಜೆ ಮುಂದಿಟ್ಟಿದೆ. ಎರಡನೇದು, ಐಡಿಸಿ ಲಿಮಿಟೆಡ್ ಕಂಪನಿ ಈ ಸಲದ ಒಂದು ಕ್ವಾರ್ಟರ್ಲಿ ಪ್ರಾಫಿಟ್ ಅಂದ್ರೆ 3 ತಿಂಗಳ ಅವಧಿಯ ಲಾಭದಲ್ಲಿ ಹೆಚ್ಚಳ ಆಗಿದೆ ಅಂತ ರಿಪೋರ್ಟ್ ಮಾಡಿದ್ದಾರೆ. ಇದಕ್ಕೆ ಮುಖ್ಯ ಕಾರಣ ಅಂತಂದ್ರೆ ಅವರ ಸಿಗರೇಟ್ ಸೆಗ್ಮೆಂಟ್ ನಲ್ಲಿ ಜೊತೆಗೆ ಗ್ರಾಮೀಣ ಮಾರುಕಟ್ಟೆಯಲ್ಲಿ ಅವರ ಸ್ಟ್ರೆಂತ್ ಹಾಗೆ ಇರೋದು. ಕಂಪನಿಯ ಸಿಗರೇಟ್ ಸೇಲ್ ಸುಮಾರು 6% ಜಾಸ್ತಿ ಆಗಿದೆ. ಪ್ರೈಸ್ ಹೈಕ್ಸ್ ಕೂಡ ಮಾಡಿದ್ದು ಕೆಲವು ಕಡೆ ಈ ಒಂದು ಕಾಂಪಿಟೇಷನ್ ಜಾಸ್ತಿ ಇದ್ರೂ ವಾಲ್ಯೂಮ್ ಹೆಚ್ಚಾಗಿದೆ ಅಂತ. ಮತ್ತೆ ಹೆಚ್ಚಿನ ಲಾಭ ತರುವಂತಹ ಪ್ರೀಮಿಯಂ ಆಫರಿಂಗ್ಸ್ ಮಾರಾಟ ಕೂಡ ಜಾಸ್ತಿ ಆಗಿರೋದು ಇದಕ್ಕೆ ಕಾರಣ. ಅವರ ಒಟ್ಟಾರೆ ಅರ್ನಿಂಗ್ಸ್ ಪರ್ಫಾರ್ಮೆನ್ಸ್ ನಾವು ನೋಡಿದಾಗ ಅವರ ಬೇರೆ ಸೆಗ್ಮೆಂಟ್ಗಳಾದ FMCG ಅಂದ್ರೆ ಫಾಸ್ಟ್ ಮೂವಿಂಗ್ ಕನ್ಸ್ಯೂಮರ್ ಗೂಡ್ಸ್ ಮತ್ತೆ ಅಗ್ರಿ ಬಿಸ್ನೆಸ್ ಇವೆಲ್ಲವೂ ಕೂಡ ಹೋಟೆಲ್ ವಲಯಗಳಲ್ಲಿ ಯಾವುದೇ ದೊಡ್ಡ ಬದಲಾವಣೆ ಇಲ್ಲದೆ ಇರೋ ಹಾಗೆ ಸ್ಥಿರವಾಗಿದೆ. ಬಿಟ್ ಭಾರತ ಸರ್ಕಾರ ಈಗ ಹೊಸ ಪೇಮೆಂಟ್ಸ್ ರೆಗ್ಯುಲೇಟರಿ ಬೋರ್ಡ್ ರೆಗ್ಯುಲೇಷನ್ಸ್ ಅನ್ನ 2025 ಅನ್ನೋ ನಿಯಮಗಳನ್ನ ತಗೊಂಡ್ಕೊಟ್ಟಿದೆ. ಇದರ ಮುಖ್ಯ ಉದ್ದೇಶ ಏನು ಅಂತ, ಈಗ RBI ನಲ್ಲಿ ಇರೋ ಬೋರ್ಡ್ ಫಾರ್ ರೆಗ್ಯುಲೇಷನ್ ಅಂಡ್ ಸೂಪರ್ವಿಷನ್ ಆಫ್ ಪೇಮೆಂಟ್ಸ್ ಅಂಡ್ ಸೆಟಲ್ಮೆಂಟ್ ಸಿಸ್ಟಮ್ ಅಂತ ಏನ್ ಹೇಳ್ತೀವಿ, ಈ ಮಂಡಳಿಯ ಜಾಗಕ್ಕೆ ಹೊಸದಾಗಿ ಪೇಮೆಂಟ್ಸ್ ಅನ್ನ ಅಂದ್ರೆ ಈ ಒಂದು ಪೇಮೆಂಟ್ಸ್ ರೆಗ್ಯುಲೇಟರಿ ಬೋರ್ಡ್ ಅನ್ನ ತರುವುದು. ಈ ಹೊಸ PRB ನಲ್ಲಿ ಒಟ್ಟು 6 ಮೆಂಬರ್ಸ್ ಇರ್ತಾರೆ. ಇವರಲ್ಲಿ 3ರನ್ನ RBI ನಾಮಿನೇಟ್ ಮಾಡುತ್ತೆ, ಇನ್ನು 3ರನ್ನ ಕೇಂದ್ರ ಸರ್ಕಾರ ಆಯ್ಕೆ ಮಾಡುತ್ತೆ. RBI ಗವರ್ನರ್ ಅವರೇ ಈ ಮಂಡಳಿಯ ಚೇರ್ಪರ್ಸನ್ ಆಗಿರ್ತಾರೆ. ಅವ್ರಿಗೆ ಕ್ಯಾಸ್ಟಿಂಗ್ ವೋಟ್ ಅಂದ್ರೆ ಮತ ಏನಿರುತ್ತೆ ಅದು ಸಮ ಆದಾಗ ಇದಕ್ಕೆ ಒಂದು ನಿರ್ಣಾಯಕ ಆಗುವಂತಹ ಹಕ್ಕು ಬರುತ್ತೆ ಅಂತ. ಬೇರೆ ಮೆಂಬರ್ಸ್ ಗಳಲ್ಲಿ ಪೇಮೆಂಟ್ ಸಿಸ್ಟಮ್ ವಿಭಾಗ ಜವಾಬ್ದಾರಿ ಹೊತ್ತಿರೋ ಒಂದು RBI ಡೆಪ್ಯೂಟಿ ಗವರ್ನರ್ ಮತ್ತೆ RBI ನ ಸೆಂಟ್ರಲ್ ಬೋರ್ಡ್ ನಾಮಿನೇಟ್ ಮಾಡೋ ಒಬ್ಬ ಆಫೀಸರ್ ಇರ್ತಾರೆ. ಈ PRBಗೆ RBI ಅಡಿಯಲ್ಲಿರೋ ಡಿಪಾರ್ಟ್ಮೆಂಟ್ ಆಫ್ ಪೇಮೆಂಟ್ ಅಂಡ್ ಸೆಟಲ್ಮೆಂಟ್ ಸಿಸ್ಟಮ್ ಬೆಂಬಲ ನೀಡುತ್ತೆ ಕೂಡ. ಅಷ್ಟೇ ಅಲ್ಲದೆ ಪೇಮೆಂಟ್ಸ್, IT ಮತ್ತೆ ಲಾ ಕ್ಷೇತ್ರದಲ್ಲಿರೋ ಎಕ್ಸ್ಪರ್ಟ್ಸ್ ಗಳನ್ನ ಬೋರ್ಡ್ ಮೀಟಿಂಗ್ಸ್ ಗಳಿಗಾಗೂ ಕೂಡ ಕರೀಬಹುದು. ಜೊತೆಗೆ RBI ನ ಪ್ರಿನ್ಸಿಪಲ್ ಲೀಗಲ್ ಅಡ್ವೈಸರ್ ಒಬ್ಬ ಶಾಶ್ವತವಾಗಿ ಈ ಮೀಟಿಂಗ್ಸ್ ನಲ್ಲೂ ಕೂಡ ಪಾರ್ಟಿಸಿಪೇಟ್ ಮಾಡ್ತಾರೆ. ಒಟ್ಟಾರೆ ಇದು ಭಾರತದ ಡಿಜಿಟಲ್ ಪೇಮೆಂಟ್ ಸಿಸ್ಟಮ್ಗೆ ಒಂದು ಹೊಸ ದಾರಿ ತೋರಿಸೋ ಮಹತ್ವದ ಹೆಜ್ಜೆ ಆಗಿದೆ. ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಕಮೆಂಟ್ಸ್ ನಲ್ಲಿ ತಿಳಿಸಿ. ಸ್ನೇಹಿತರೆ, ಇದಷ್ಟು ಇವತ್ತಿನ ಝೀರೋದ ಮಾರ್ಕೆಟ್ಸ್ ನ ದ ಡೈಲಿ ಬ್ರೀಫ್ ನ ಅಪ್ಡೇಟ್. ಮತ್ತಷ್ಟು ಅಪ್ಡೇಟ್ಸ್ ಒಂದಿಗೆ ನಾನು ನಿಮಗೆ ಮುಂದಿನ ವಿಡಿಯೋಲಿ ಸಿಗ್ತೀನಿ. ಟಿಲ್ ದೆನ್ ಟೇಕ್ ಕೇರ್.